आसीत् प्रतिष्ठिता मनो मे वाचि प्रतिष्ठितम् आविराविर्म एधि वेदस्य म आनीस्थश्रुतं मे मा प्रहासीः अनेनाधीतेनाहोरात्रान् सन्दधामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारमवतु वक्तारम् ॐ शान्तिः 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 हरिः ಓಂ. ಎಲ್ಲ ಭಕ್ತರ ಪರವಾಗಿ ಪರಮ ಪೂಜ್ಯ ಶ್ರೀಪಾದರಿಗೆ ಸ್ವಾಗತ ಮತ್ತು ಅವರ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀವಿ. ಇವತ್ತು ಶ್ರೀಪಾದರು ನಮಗೆ ಅದನ್ನ ಮುಂದಿನ ಭಾಗವನ್ನು ನಮಗೆ ಅದರ ತತ್ವವನ್ನು ತಿಳಿಸಲಿದ್ದಾರೆ. ಎಲ್ಲ ಭಕ್ತರ ಪರವಾಗಿ ಶ್ರೀಪಾದರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಶ್ರೀಪಾದರು ನಮಗೆ ಅನುಗ್ರಹ ಮಾಡಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದೇ ವಂದ್ಯಂ ವಿಧಿಭವಮಹೇಂದ್ರ ವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತ್ತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ईलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्यायालसतु मम हरन्मण्डले पुत्ररत्नम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. नारायणं निखिलपूर्णगुणैकदेहं सर्वज्ञमच्युतम् अपेतसमस्तदोषं प्राणस्य सर्वचिदचित्परमेश्वरस्य साक्षादधीश्वरमियां शरणं रमेशं प्रादुर्बभूव भगवांस्तपसेतरायाः नारायणोऽब्जजसुतस्य विशालनाम्नः तस्मिन् गते ध्वरमभूत् सुरविप्रसङ्गो निश्चेतनस्तदनु पद्मभवो मुमस्तौत् तेन स्तुतः स भगवान् गिरिशेन्द्रमुख्यान् सर्वान् अबोधयदजेन सहैव तेथा दासत्वमापुरत एव महत्सुराणां दासत्वतः स महिदास इति प्रसिद्धः शृण्वत्सु तेषु भगवान् अवदद्रमायै दिव्यां श्रुतिं स परमोति मुदैतरेयीं सा बहुरुचैः प्रपठिता चतुरानना स्यात् यस्यां रहस्यमुदितं परमं हि विष्णोः महाभूतिश्रुतिः सैषा महाभूतिर्यतो हरिः विशेषेणात्र कथितः सर्वज्ञः शाश्वतः प्रभुः. श्रीगुरुभ्यो नमः. हरिः ओम्. ಈ ಇತರೆ ಉಪನಿಷತ್ತಿನಲ್ಲಿ ಪ್ರಥಮಾಧ್ಯಾಯದಲ್ಲಿ ಒಟ್ಟು 8 ಖಂಡಗಳಿದ್ದಾವೆ. ಹಿಂದಿನ ಉಪನ್ಯಾಸದಲ್ಲಿ 2 ಖಂಡಗಳ ಸಾರವನ್ನು ಅನುವಾದ ಮಾಡಿದ್ವಿ. ಪರಮಾತ್ಮನೇ ಎಲ್ಲರಿಗೂ ಮೋಕ್ಷವನ್ನು ಪಡೀಲಿಕ್ಕೆ ಭಗವಂತನೇ ದಾರಿ, ಅವನೇ ಬ್ರಹ್ಮ, ಅವನೇ ಕರ್ಮ, ಅವನೇ ಸತ್ಯ ಅಂತ 4 ವಿಷಯಗಳನ್ನು ಮೊದಲು ಆರಂಭ ಮಾಡಿದ್ದು. ಪರಮಾತ್ಮನೇ ದಾರಿ ಅಂದರೆ ಅವನನ್ನ ಪಡೀಲಿಕ್ಕೆ ಅವನೇ ಸಾಧನ. ಅಂದ್ರೆ ಅರ್ಥ ಏನು? ಅವನನ್ನು ನಾವು ಪಡಿಬೇಕಾದರೆ ಅವನ ಶ್ರವಣ, ಅವನ ಮನನ, ಧ್ಯಾನ ಮಾಡಬೇಕು ಅಂತ ಅರ್ಥ. ಮನೆ ಒಳಗಿದ್ದವರನ್ನು ಹೋಗಿ ಸೇರಬೇಕಾದ್ರೆ ಅವರನ್ನೇ ಕೂಗಿ ಕರಿಬೇಕು. ಪರಮಾತ್ಮನ ಬಳಿ ಹೋಗ್ಲಿಕ್ಕೆ ಅವನ ಶ್ರವಣವನ್ನ ಧ್ಯಾನಗಳು ಸಾಧನ. ಅದು ಏಷ ಪಂಥಾಹ ಅನ್ನೋದರ ಅರ್ಥ. ಬ್ರಹ್ಮ ಅಂದ್ರೆ ಗುಣಪೂರ್ಣ, ಅವನು ಗುಣಪೂರ್ಣ. ಇದನ್ನ ಯಾಕೆ ಹೇಳಿದರು ಅಂದ್ರೆ, ಜೀವನನ್ನ ನಾವು ಅವಲಂಬಿಸಿದ್ರೆ ಮೋಕ್ಷ ಪಡಿಲಾರ್ವಿ, ಗುಣಪೂರ್ಣನಾದ ಪರಮಾತ್ಮನನ್ನ ಅವಲಂಬಿಸಬೇಕು.
ಪರಮಾತ್ಮನೇ ಬೇರೆ, ಅವನ ಗುಣಪೂರ್ಣ, ಜೀವ ಅಲ್ಪಗುಣ. ಅವನೇ ಕರ್ಮ. ಕರ್ಮ ಅಂದ್ರೆ ಕರ್ತೃ ಮತ್ತು ಸಂಹಾರಕ ಅಂತ ಎರಡರ್ಥ. ಕರ್ಮ. ಅವನೇ ಸತ್ಯ ಅಂದ್ರೆ ನಿರ್ದುಷ್ಟ. ಇಷ್ಟು ಸಾಧಾರಣ ಅರ್ಥ. ಇಂಥ ಪರಮಾತ್ಮನನ್ನ ನಾತಿಯಾತ್, ಅವನನ್ನ ಬಿಡಬಾರ್ದು. ಅಂದ್ರೆ ಶ್ರವಣ ಮನನ ಧ್ಯಾನ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇರಬೇಕು. ಅವನನ್ನು ಬಿಟ್ಟವರೆಲ್ಲ ನರಕಕ್ಕೆ ಬೀಳ್ತಾರೆ. ಅಸುರರು, ಪಿಶಾಚುಗಳು, ಇವರೆಲ್ಲ ರಾಕ್ಷಸರು, ಅವರೆಲ್ಲ ನರಕಕ್ಕೆ ಬಿದ್ದರು. ದೇವತೆಗಳು, ಋಷಿಗಳು, ಮನುಷ್ಯರು ಪರಮಾತ್ಮನನ್ನ ಆಶ್ರಯಿಸಿದರು. ಅವರು ಮೋಕ್ಷ ಮಾರ್ಗವನ್ನ ಪಡೆದರು. ಇಷ್ಟು ಮೊದಲನೇ ಖಂಡದಲ್ಲಿ ಹೇಳಿದ್ದಾರೆ. ಎರಡನೇ ಖಂಡದಲ್ಲಿ ಕರ್ಮ ಅನ್ನೋ ಶಬ್ದಕ್ಕೆ ಜಗತ್ಕರ್ತ ಮತ್ತು ಜಗತ್ತಿನ ಸಂಹಾರಕರ್ತ, ಸೃಷ್ಟಿಕರ್ತ, ಸಂಹಾರಕರ್ತ ಅಂತ ಬಂತು. ಅವನೇ ಜಗತ್ ಸೃಷ್ಟಿಕರ್ತ, ಜಗತ್ಕಾರಣ ಅನ್ನೋದಕ್ಕೆ ಏನು ಆಧಾರ ಅಂತ ಪ್ರಶ್ನೆ ಬಂದರೆ ಪರಮಾತ್ಮನನ್ನ ಉಕ್ತ ಅಂತ ಕರೀತಾರೆ. ಉಕ್ತ ಇದು ಭಗವಂತನ ಹೆಸರು. ಬೃಹತಿ ಸಹಸ್ರಕ್ಕೂ ಉಕ್ತ ಅಂತಾರೆ, ವಾಯುದೇವರಿಗೂ ಉಕ್ತ ಅಂತಾರೆ. ಆದರೆ ಮುಖ್ಯವಾಗಿ ಪರಮಾತ್ಮನೇ ಉಕ್ತ. ಆದ್ರಿಂದ ಅವನೇ ಜಗತ್ಕಾರಣ ಅಂತ ಅರ್ಥ. ಉಕ್ತ ಅನ್ನೋ ಶಬ್ದಕ್ಕೆ ಉತ್ಥಾಪಕ ಅಂತ ಅರ್ಥ, ಅಂದ್ರೆ ಸೃಷ್ಟಿ ಮಾಡುವವನು ಅಂತ ಅರ್ಥ. ಪೃಥ್ವಿಯಲ್ಲಿ ಪರಮಾತ್ಮ ಇದ್ದು ಬೆಳೆಯನ್ನ ಸೃಷ್ಟಿ ಮಾಡ್ತಾನೆ. ಆಕಾಶದಲ್ಲಿದ್ದು ಮಳೆಯನ್ನ ಸೃಷ್ಟಿ ಮಾಡ್ತಾನೆ, ಅದರಿಂದ ಬೆಳೆ ಬರ್ತದೆ. ಹೀಗೆ ಉಕ್ತ ಅಂತಂದ್ರೆ ಪೃಥ್ವಿಯಲ್ಲಿದ್ದು ಬೆಳೆ ಸೃಷ್ಟಿ ಮಾಡೋದ್ರ ಮೂಲಕ ಉಕ್ತ. ಅಂತರಿಕ್ಷದಲ್ಲಿದ್ದು ಪಕ್ಷಿಗಳಿಗೆ ಆಶ್ರಯನಾದ್ದರಿಂದ ಉಕ್ತ. ಸ್ವರ್ಗದಲ್ಲಿದ್ದು ಮಳೆ ಸುರಿಸೋದ್ರಿಂದ ಪರಮಾತ್ಮನೇ ಉಕ್ತ. ನಮ್ಮ ಶರೀರದಲ್ಲಿದ್ದು ಕೂಡ ಉಕ್ತನಾಗಿದ್ದಾನೆ. ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ಕ್ರಿಯಾಶೀಲವನ್ನಾಗಿ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದರಿಂದ ಅವನನ್ನು ಪುರುಷ ಅಂತಲೂ ಕರೀತಾರೆ. ಯಾಕೆ ನಮ್ಮ ಶರೀರದಲ್ಲಿ ಇರೋದ್ರಿಂದ. ಪ್ರಜೆಗಳನ್ನು ಸೃಷ್ಟಿ ಮಾಡಿದ್ರಿಂದಲೂ ಮುಕ್ತನಾಗಿದ್ದಾನೆ. ಪ್ರಜಾಪತಿ ಅಂತ ಅಲ್ಲಿ ಬಂತು. ಮೂರನೇ ಖಂಡದಲ್ಲಿ ಅವನು ಪ್ರಜಾಪತಿ ಹೇಗೆ, ಪ್ರಜೆಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಮುಕ್ತ ಹೇಗೆ ಅನ್ನೋದರ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ ಪರಮಾತ್ಮ ಮೊದಲು ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ದೇವತೆಗಳು ಮಳೆ ಸೃಷ್ಟಿ ಮಾಡಿದರು. ಮಳೆಯಿಂದ ಬೆಳೆ ಬಂತು, ಬೆಳೆಯಿಂದ ಅನ್ನ ಬಂತು. ಅನ್ನ ತಿಂದವರಿಗೆ ಅದು ಪರಿಣಾಮವಾಗಿ ರೇತಸ್ಸಾಗ್ತದೆ. ಆ ರೇತಸ್ಸಿನಿಂದ ಪ್ರಜೆಗಳು ಹುಟ್ಟುತ್ತಾರೆ. ಆ ಪ್ರಜೆಗಳು ಸಂಕಲ್ಪ ಮಾಡ್ತಾರೆ, ಇಂಥದ್ದನ್ನ ಮಾಡಬೇಕು ಅಂತ ಬಯಸ್ತಾರೆ. ಅದರಿಂದ ವಿಕಲ್ಪ, ಇಂಥದ್ದನ್ನ ಮಾಡಕೂಡ್ದು ಅಂತ ವಿಕಲ್ಪ. ಆಮೇಲೆ ವಾಕ್ ಪ್ರಚಾರ, ಆ ಮಾಡ್ಲಿಕ್ಕೆ ಏನ್ ಬೇಕು ಏನು ಮಾತು ಶುರುವಾಗ್ತದೆ. ಆ ಮಾತಿನಿಂದ ಕರ್ಮ ನಡೀತದೆ. ಕರ್ಮವು ಜಗತ್ತಿಗೆ ಕಾರಣ. ಹೀಗೆ ಪರಮಾತ್ಮ ಪ್ರಜಾಪತಿಯಾಗಿದ್ದಾನೆ, ಸೃಷ್ಟಿಕರ್ತನಾಗಿದ್ದಾನೆ. ಅಂದ್ರೆ ಡೈರೆಕ್ಟ್ ಆಗಿ ಎಲ್ಲರನ್ನೂ ಕೂಡ ತಾಯಿ ಮಗನನ್ನು ಹುಟ್ಟಿಸಿದಂತೆ ಹುಟ್ಟಿಸ್ತಾನೆ ಅಂತ ಅರ್ಥ ಅಲ್ಲ. ಬ್ರಹ್ಮನಿಂದ ದೇವತೆಗಳು ಹುಟ್ಟಿದ್ರು, ಅವರು ಮಳೆ ಕೊಟ್ಟರು, ಮಳೆಯಿಂದ ಬೆಳೆ ಬಂತು, ಅನ್ನ ಬಂತು, ಅನ್ನದಿಂದ ರೇತಸ್ಸಾಯಿತು, ರೇತಸ್ಸಿನಿಂದ ಪ್ರಜೆಗಳು ಹುಟ್ಟಿದ್ರು. ಹೀಗೆ ಪ್ರಜಾಪತಿ ಪರಮಾತ್ಮ. ಆದ್ರಿಂದ ಅವನು ಉಕ್ತ ಅಂತ ಮೂರನೇ ಖಂಡದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಅವನು ಶರೀರಕ್ಕೂ ಉಕ್ತನಾಗಿದ್ದಾನೆ. ಪುರುಷನಲ್ಲಿ ಪ್ರವೇಶ ಮಾಡಿದ. ಎಲ್ಲರ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ಆದ್ರಿಂದ ಅವನು ಪುರುಷ ನಾಮಕನೂ ಹೌದು. ಹೇಗೆ ಪ್ರವೇಶ ಮಾಡಿದ ಅನ್ನೋದನ್ನು ಮೂರನೇ ಖಂಡ ಹೇಳ್ತದೆ. ಚತುರ್ಮುಖ ಬ್ರಹ್ಮದೇವರ ಶರೀರವನ್ನ ಮೊದಲು ಭಗವಂತ ಪ್ರವೇಶ ಮಾಡಿದ್ದು ಕಾಲಿನ ಮೂಲಕ. ಕಾಲಿನ ತುದಿ ಇದೆಯಲ್ಲ, ಆ ಕಾಲಿನ ತುದಿಯಿಂದ ಪ್ರವೇಶ ಮಾಡಿದ. ಆದ್ರಿಂದಲೇ ಮನುಷ್ಯರ ಕಾಲಿನ ತುದಿಗೆ ಸಂಸ್ಕೃತದಲ್ಲಿ ಪ್ರಪದ ಅಂತ ಕರೀತಾರೆ. ಪಾದಾಗ್ರಂ ಪ್ರಪದಂ ತುಲ್ಯಂ. ಪಾದದ ಅಗ್ರಭಾಗಕ್ಕೆ ಪ್ರಪದ ಅಂತ ಹೆಸರು. ಪ್ರಪದ ಅಂತ ಯಾಕೆ ಹೆಸರು ಬಂತು? ಪ್ರಾಪದ್ಯತ. ಪ್ರಾಪದ್ಯತ ಅಂದ್ರೆ ಅಲ್ಲಿ ಪ್ರವೇಶ ಮಾಡಿದ ಅಂತ ಅರ್ಥ. ಆದ್ರಿಂದಲೇ ಪ್ರಪದ ಅಂತ ಹೆಸರು ಬಂತು. ಬೇರೆ ಪ್ರಾಣಿಗಳ ಕಾಲಿನ ತುದಿಗೆ ಪ್ರಪದ ಅಂತೆಲ್ಲ ಕರೆಯೋದಿಲ್ಲ. ಈ ಮನುಷ್ಯ ಶರೀರದಲ್ಲಿ ಪ್ರವೇಶ ಮಾಡುವಾಗ ಹಾಗೆ ಮಾಡಿದ. ಆದ್ರಿಂದ ಪಾದದ ಅಗ್ರಭಾಗವನ್ನ ಪ್ರಪದ ಅಂತ ಕರೀತಾರೆ. ಬ್ರಹ್ಮದೇವರ ಈ ಮನುಷ್ಯಾಕಾರದ ಶರೀರ, ಅದನ್ನು ಪ್ರವೇಶ ಮಾಡುವಾಗ ಪಾದಾಗ್ರದಿಂದ ಪ್ರವೇಶ ಮಾಡಿದ. ಬೇರೆ ಪ್ರಾಣಿಗಳದ್ದೇನೇನು ಕರೀತಾರೆ ಅಂದ್ರೆ ಖುರ ಅಂತ ಕರೀತಾರೆ ಸಂಸ್ಕೃತದಲ್ಲಿ.
ಇದು ಪ್ರಾಣಿಗಳ ಕಾಲಿನ ತುದಿಗೆ ಕುರ ಅಥವಾ ಶಫ ಹೀಗೆ ಹೆಸರಿದೆ. ಮನುಷ್ಯರ ಪಾದ ತುದಿಗೆ ಮಾತ್ರ ಪ್ರಪದ ಅಂತ ಕರೀತಾರೆ. ಯಾಕೆಂದ್ರೆ ಪ್ರಾಪದ್ಯತ, ಭಗವಂತನು ಪ್ರವೇಶಿಸಿದ. ಪ್ರಪದ ಅನ್ನೋ ಶಬ್ದಕ್ಕೆ ಅರ್ಥವೇ ಅದು, ಪರಮಾತ್ಮ ಪ್ರವೇಶ ಮಾಡಿದ ಜಾಗ, ಅದರಿಂದ ಪ್ರಪದ ಅಂತ ಕರೀತಾರೆ. ಹೀಗೆ ಪಾದಾಗ್ರದಿಂದ ಪ್ರವೇಶ ಮಾಡಿದ ಪರಮಾತ್ಮ ಸ್ವಲ್ಪ ಮೇಲ್ ಬಂದ, ವಾಯುದೇವರ ಜೊತೆಗೆ ಪ್ರವೇಶ ಮಾಡಿ ಮೇಲ್ ಬಂದ. ಸ್ವಲ್ಪ ಮೇಲ್ ಬಂದದ್ರಿಂದ ಊರುವಿಗೆ ತೊಡೆಗೆ ಊರು ಅಂತ ಕರೀತಾರೆ. ತೊಡೆ ತನಕ ಬಂದ, ಅದಕ್ಕೆ ಊರು ಅಂತ ಹೆಸರು ಬಂತು. ಊರು ಅಂದ್ರೆ ಅದನ್ನು ಬಿಡಿಸ್ಬೇಕು. ಉರು ಅಂದ್ರೆ ಅಧಿಕವಾಗಿ, ಸ್ವಲ್ಪ ಹೆಚ್ಚಾಗಿ, ಊರ್ಧ್ವ ಅಂದ್ರೆ ಊರ್ಧ್ವಗಮನ ಮಾಡಿದ. ಆದ್ರಿಂದ ಪಾದದ ತುದಿಯಿಂದ ತೊಡೆ ತನಕ ಬಂದ. ಅದು ಆಚೀಚೆಯಾಗಿ ಊರು ಅಂತ ಆಗಿದೆ. ಊರು ಅಂದ್ರೆ ತೊಡೆ. ಅಲ್ಲಿಂದ ಮೇಲ್ ಬಂದ, ಹೊಟ್ಟೆಗೆ ಬಂದ ಪರಮಾತ್ಮ ವಾಯುದೇವರ ಜೊತೆಗೆ. ಅಲ್ಲಿ ಹೇಳಿದ, ವಾಯುದೇವರಿಗೆ ಹೇಳಿದಂತೆ ಉರುಗೃಣೀಹಿ ಅಂದ. ಉರುಗೃಣೀಹಿ ಅಂದ್ರೆ ಚೆನ್ನಾಗಿ ಸ್ತೋತ್ರ ಮಾಡು ಅಂತಂದ. ವಾಯುದೇವರು ಹೊಟ್ಟೆಯಲ್ಲಿದ್ದುಕೊಂಡು ಪರಮಾತ್ಮನ ಸ್ತೋತ್ರ ಮಾಡಿದರು. ಅದಕ್ಕೆ ಹೊಟ್ಟೆಗೆ ಉದರ ಅಂತ ಹೆಸರು ಬಂತು. ಉದರ ಅಂದ್ರೆ ಉರುಗರಣಂ, ನಿಗರಣಂ ಅಂದ್ರೆ ಚೆನ್ನಾಗಿ ಸ್ತೋತ್ರ ಮಾಡಿದ ವಾಯುದೇವರು ಪರಮಾತ್ಮನನ್ನ ಆ ಜಾಗದಲ್ಲಿ. ಆದ್ರಿಂದ ಆ ಜಾಗಕ್ಕೆ ಉದರ ಅಂತ ಹೆಸರು ಬಂತು. ಹೊಟ್ಟೆ ಊಟಕ್ಕೂ ಜಾಗವೇ, ಆಹಾರಕ್ಕೂ. ಆದರೆ ವಾಯುದೇವರಿದ್ದುಕೊಂಡು ಆ ಸ್ಥಾನದಲ್ಲಿದ್ದು ಸ್ತೋತ್ರ ಮಾಡಿದರು, ಆದ್ದರಿಂದ ಉದರ ಅನ್ನೋ ಹೆಸರು ಬಂತು. ಅಲ್ಲಿಂದ ಮೇಲ್ ಬಂದ ಪರಮಾತ್ಮ ವಾಯುದೇವರ ಜೊತೆಗೆ. ನನಗೊಂದು ದೊಡ್ಡ ವಿಶಾಲವಾದ ಸ್ಥಾನ ಕಲ್ಪಿಸು ಅಂತಂದ. ವಿಶಾಲವಾದ ಸ್ಥಾನ ಬೇಕು ಅಂತ ಕೇಳಿದ್ದಕ್ಕೆ ಎದೆ ತನಕ ಬಂದು ಅಲ್ಲಿ ಎದೆಯಲ್ಲಿ ವಾಯುದೇವರು ಸ್ಥಾನ ಮಾಡಿಕೊಟ್ರು. ಅದರಿಂದ ಎದೆಗೆ ಉರಹ ಅಂತ ಹೆಸರು ಬಂತು. ಉರಹ ಅಂತಂದ್ರೆ ದೊಡ್ಡ ಸ್ಥಾನ ಅಂತ, ವಿಶಾಲವಾದ ಸ್ಥಾನ ಅಂತ ಅರ್ಥ. ಅದಕ್ಕೆ ಹೃದಯ ವೈಶಾಲ್ಯ ಬೇಕು ಅಂತಾರೆ, ವಿಶಾಲ ಹೃದಯ ಅಂತಾರೆ. ವಿಶಾಲವಾಗಿರ್ಬೇಕು ಮನಸ್ಸು, ವಿಶಾಲ ಹೃದಯ ಬೇಕು ಅಂದ್ರೆ ಅರ್ಥ ಏನು? ಪರಮಾತ್ಮ ಕೇಳಿದ್ದೇ ಅದನ್ನು, ನನಗೆ ವಿಶಾಲ ಸ್ಥಾನ ಕೊಡು ಅಂತ ಹೇಳಿದ್ರಿಂದ ಎದೆ ಉರಸ್ಸು ಅಲ್ಲಿಗೆ ಬಂದ. ಅಲ್ಲಿ ವಿಶಾಲವಾದ ಸ್ಥಾನ. ಅದರಿಂದ ಕೆಲವರು ಹೊಟ್ಟೆಯಲ್ಲಿದ್ದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ, ಕೆಲವರು ಹೃದಯದಲ್ಲಿದ್ದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಅಲ್ಲಿಂದ ಮೇಲ್ ಬಂದ, ತಲೆಗೆ ಬಂದ. ಎಲ್ಲ ದೇವತೆಗಳ ಜೊತೆಗೆ ತಲೆಯಲ್ಲಿ ಆಶ್ರಿತನಾದ. ಆದ್ರಿಂದ ಮನುಷ್ಯರ ತಲೆಗೆ ಶಿರಹ ಅಂತ ಹೆಸರು ಬಂತು. ಶಿರಹ ಅಂದ್ರೆ ಆಶ್ರಿತನಾದ, ದೇವತೆಗಳು ಆಶ್ರಯಿಸಿದರು. ಎಲ್ಲ ತತ್ವಾಭಿಮಾನಿಗಳು, ನಮ್ಮ ದೇಹದಲ್ಲಿ ತತ್ವಾಭಿಮಾನಿಗಳು ಬಂದು ಅಲ್ಲಿ ಆಶ್ರಯಿಸಿದರು. ಆದ್ರಿಂದ ಶಿರಹ ಅಂತ ಹೆಸರು ಬಂತು. ಈ ಪ್ರಕಾರ ಪರಮಾತ್ಮ ದೇಹದಲ್ಲಿ ಪ್ರವೇಶ ಮಾಡಿದ ಕ್ರಮ ಹೀಗೆ. ಅದರಿಂದ ಅವನು ಪುರುಷ ಅಂತ ಹೆಸರು ಪಡ್ಕೊಂಡ. ಪುರುಷ ಅಂದ್ರೆ ಪುರಿಶೇತೆ ಇತಿ ಪುರುಷ, ಪಟ್ಟಣದಂತೆ ಇರುವ ದೇಹದಲ್ಲಿ ಬಂದು ನೆಲೆಸಿದ ಕ್ರಮ ಹೀಗೆ. ಅದಕ್ಕೆ ಆಧಾರವಾಗಿ ಕೊಡ್ತಾರೆ. ಸಂಸ್ಕೃತದಲ್ಲಿ ಒಂದೊಂದು ಅಂಗಗಳಿಗೆ ಆ ಹೆಸರು ಬಂದದ್ದೇ ಪರಮಾತ್ಮನ ಪ್ರವೇಶದಿಂದ. ಪ್ರಪದ, ಉದರ, ಊರು, ಆಮೇಲೆ ಉದರ, ಆಮೇಲೆ ಉರಹ, ಶಿರಹ. ಪ್ರಪದ ಅಂದ್ರೆ ಪಾದದ ತುದಿ, ಊರು ಅಂದ್ರೆ ತೊಡೆ, ಉದರ ಅಂದ್ರೆ ಹೊಟ್ಟೆ, ಉರಹ ಅಂದ್ರೆ ಹೃದಯ ಎದೆ, ಶಿರಹ ಅಂದ್ರೆ ತಲೆ. ಪಾದದ ಅಗ್ರದಿಂದ ಪ್ರವೇಶ ಮಾಡಿದ್ರಿಂದ ಪ್ರಪದ ಆಯಿತು. ಉರು ಇನ್ನು ಹೆಚ್ಚಿಗೆ ಮೇಲೆ ಬಂದದ್ರಿಂದ ಊರು ಆಯಿತು. ಉದರ ಉತ್ಕೃಷ್ಟವಾಗಿ ಗರಣ ಸ್ತೋತ್ರ ಮಾಡಿದ್ರಿಂದ ಹೊಟ್ಟೆಯಲ್ಲಿದ್ದುಕೊಂಡು ವಾಯುದೇವರು ಆ ಜಾಗಕ್ಕೆ ಉದರ ಅಂತ ಹೆಸರು ಬಂತು. ವಿಶಾಲವಾದ ಜಾಗ ಕಲ್ಪಿಸಿದ್ರಿಂದ ಹೃದಯ ವಿಶಾಲ, ಉರಹ ಅಂತ ಅನಿಸ್ಕೊಂಡಿತು. ಉರಹ ಅಂದ್ರೆ ವಿಶಾಲ. ತಲೆಯಲ್ಲಿ ಆಶ್ರಿತನಾದ್ರಿಂದ ಶಿರಹ ಅಂತ ಹೆಸರು ಬಂತು. ಆದ್ರಿಂದ ಪರಮಾತ್ಮ ಪುರುಷ ಅಂದ್ರೆ ಅರ್ಥ ಏನು? ಒಟ್ಟು ತಾತ್ಪರ್ಯ ಏನು ಅಂತಂದ್ರೆ, ಜಡ ಪದಾರ್ಥಗಳಿಗಿಂತ ಚೇತನರಲ್ಲಿ ಪರಮಾತ್ಮನ ಸನ್ನಿಧಾನ ಹೆಚ್ಚು. ಜಡ ಪದಾರ್ಥದಲ್ಲಿ ಹೀಗೆ ಪ್ರವೇಶ ಮಾಡಿಲ್ಲ. ಅಲ್ಲಿ ಪುರುಷ ಅಂತ ಯಾವ ಜಡವನ್ನು ಕೂಡ ಕರೆಯೋದಿಲ್ಲ. ಮನುಷ್ಯರಲ್ಲಿ ಈ ಶರೀರದಲ್ಲಿದ್ದ ಪರಮಾತ್ಮನನ್ನ ಪುರುಷ ಅಂತಾರೆ. ಜಡದಲ್ಲಿ ಇದ್ದಾನೆ ಪರಮಾತ್ಮನ, ಕಲ್ಲು ಬಂಡೆ ಅಲ್ಲೆಲ್ಲ ಪರಮಾತ್ಮನ ಸನ್ನಿಧಾನ ಇದೆ. ಆದರೆ ಈ ಮನುಷ್ಯರ ಶರೀರದಲ್ಲಿ ಜಾಸ್ತಿ ವಿಶೇಷ ಸನ್ನಿಧಾನ. ಇದಕ್ಕೆ ಶರೀರ ಅನ್ನೋ ಹೆಸರು ಯಾಕೆ ಬಂತು?
ಅಂತ ಒಂದು ಪ್ರಮೇಯವನ್ನು ಮುಂದೆ ಹೇಳಿದ್ದಾರೆ. ಒಂದು ಸಲ ಈ ಶರೀರದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಚರ್ಚೆ ಮಾಡಿದ್ರಂತೆ ಯಾರು ದೊಡ್ಡವರು ಅಂತ. ಶಿರಹ ಪರಮಾತ್ಮ ತಲೆಯಲ್ಲಿ ಹೋಗಿ ನಿಲ್ಲಿಸಿದಾಗ ಎಲ್ಲ ದೇವತೆಗಳು ಬಂದರು, ಅಲ್ಲಿಗೆ ಆಶ್ರಯಿಸಿದ್ರು. ಯಾರು ದೊಡ್ಡವರು ಅಂತ ಚರ್ಚೆ ಬಂತು. ಯಾರು ಬಿಟ್ಟು ಹೋದ್ರೆ ಈ ದೇಹ ಬೀಳ್ತದೋ, ಯಾರು ಪ್ರವೇಶ ಮಾಡಿದಾಗ ದೇಹ ಏಳ್ತದೋ ಅವನು ಉತ್ತಮ, ಉಳಿದವರೆಲ್ಲ ಕನಿಷ್ಠರು ಅಂತ ಈ ರೀತಿ ತೀರ್ಮಾನ ಆಯ್ತು. ಎಲ್ಲ ಒಬ್ಬೊಬ್ಬರೇ ದೇವತೆಗಳು ಬಿಟ್ಟು ಹೋದ್ರು, ಶರೀರ ಬೀಳಲಿಲ್ಲ. ವಾಯುದೇವರು ಬಿಟ್ಟು ಹೋದಾಗ ಶರೀರ ಬಿತ್ತು. ಅಶೀರ್ಯತ ಇತಿ ಶರೀರಂ. ಶರೀರ ಅಂತ ಶ್ರೀ ಹಿಂಸಾಯ, ಶ್ರೀ ಧಾತುವಿನಿಂದ ಶರೀರ ಶಬ್ದ ಆಗಿರೋದು. ಅಂದ್ರೆ ಯಾರು ವಾಯುದೇವರು ಬಿಟ್ಟು ಹೋದಾಗ ಶರೀರವು ಕುಸಿತು, ಆದ್ರಿಂದ ದೇಹ ಕುಸಿತು, ಆದ್ರಿಂದ ದೇಹಕ್ಕೆ ಶರೀರ ಅನ್ನೋ ಹೆಸರು ಬಂತು. ಅಶೀರ್ಯತ, ಅಶೀರ್ಯತ ಅಂದ್ರೆ ಕುಸಿದು ಬಿತ್ತು, ವಾಯುದೇವರು ಹೋದಾಗ ಅದಕ್ಕೆ ಶರೀರ ಅನ್ನೋ ಹೆಸರು ಬಂತು. ಅದನ್ನ ವಾಯುದೇವರು ದೊಡ್ಡವರು. ಮತ್ತೆ ಉಳಿದವರು ಪ್ರವೇಶ ಮಾಡಿದ್ರು, ಶರೀರ ಏಳಲಿಲ್ಲ. ವಾಯುದೇವರು ಪ್ರವೇಶ ಮಾಡಿದ ಮೇಲೆ ಎದ್ದಿತು. ಅದರಿಂದ ಉಳಿದವರು ಹೋದರೂ ಬೀಳಲಿಲ್ಲ, ಉಳಿದವರು ಪ್ರವೇಶ ಮಾಡಿದ್ರು ಏಳಲಿಲ್ಲ. ವಾಯುದೇವರು ಹೋದಾಗ ಬಿತ್ತು, ವಾಯುದೇವರು ಬಂದ ಕೂಡಲೇ ದೇಹ ಎದ್ದೇಳ್ತು. ಆದ್ದರಿಂದ ವಾಯುದೇವರು ಜೀವೋತ್ತಮ, ಅವರು ಉಕ್ತ. ಪರಮಾತ್ಮ ಉಕ್ತ, ಅನಂತರದಲ್ಲಿ ವಾಯುದೇವರು ಕೂಡ ಉಕ್ತರೆ. ಯಾಕೆ? ಶರೀರ ಎಬ್ಬಿಸಿದವರವರು. ಹೀಗೆ ಉಕ್ತ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ ಇದ್ದ ಹಾಗೆ ವಾಯುದೇವರು ಅಂತಲೂ ಅರ್ಥ ಇದೆ. ಇದನ್ನು ಕೂಡ 4ನೇ ಖಂಡದಲ್ಲಿ ಹೇಳಿದ್ದಾರೆ. ಹೀಗೆ 3ನೇ ಖಂಡದಲ್ಲಿ ಪ್ರಜಾಪತಿ ಪರಮಾತ್ಮ ಪ್ರಜೆಗಳನ್ನು ಹೇಗೆ ಸೃಷ್ಟಿ ಮಾಡಿದ? ಡೈರೆಕ್ಟ್ ಆಗಿ ಅಲ್ಲ, ದೇವತೆ, ಮಳೆ, ಸಸ್ಯ, ಅನ್ನ, ರೇತಸ್ಸು ಈ ಮೂಲಕ ಅಂತನ್ನೋ ವಿಚಾರ. ಆಮೇಲೆ ಪುರುಷ ಪ್ರವೇಶ, ಪುರುಷನಲ್ಲಿ ವಿಶೇಷ ಸನ್ನಿಧಾನ ಪರಮಾತ್ಮಂದು ಅನ್ನೋದು 4ನೇ ಖಂಡದಲ್ಲಿ. ಮತ್ತು ವಾಯುದೇವರು ಕೂಡ ಉಕ್ತರಾಗಿದ್ದಾರೆ ಅನ್ನೋ ವಿಚಾರವು ಕೂಡ 4ನೇ ಖಂಡದಲ್ಲಿ ಬಂತು. ಇನ್ನು 5ನೇ ಖಂಡದಲ್ಲಿ ಇನ್ನೊಂದು ಅಂಶ ಹೇಳಿದ್ದಾರೆ. ವಾಯುದೇವರು ಬರೇ ದೇಹಕ್ಕೆ ಮಾತ್ರ ಉತ್ಥಾಪಕರಲ್ಲ, ಜ್ಞಾನಕ್ಕೂ ಉತ್ಥಾಪಕರು. ಜ್ಞಾನ ಕೊಡುವ ಗುರುಗಳು. ಎಲ್ಲ ದೇವತೆಗಳಿಗೆ ಜ್ಞಾನ ಕೊಟ್ಟದ್ದೇ ವಾಯುದೇವರು. ಆದ್ರಿಂದಲೂ ಕೂಡ ಉಕ್ತ. ಉಕ್ತ ಅಂದ್ರೇನು? ಉತ್ಥಾಪಕ ಅಂದ್ರೆ ಉಂಟು ಮಾಡೋದು. ಜ್ಞಾನವನ್ನ ಉಂಟು ಮಾಡಿದವರು ವಾಯುದೇವರು. ಅವರು ಉಪದೇಶ ಮಾಡಿದರು, ಎಲ್ರಿಗೂ ಉಪದೇಶ ಮಾಡಿ ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಿದ್ದೇ ವಾಯುದೇವರು. ಈಶಾನಾಸಃ ಶವಸ ಅಕ್ರಂತ ಸೂರಯ ಅಂತ ಬರ್ತದೆ. ಆದ್ದರಿಂದ ವಾಯುದೇವರು ಉಕ್ತರಾಗಿದ್ದಾರೆ. ಇದು ಯಾಕೆ ಹೇಳಿದ್ರು ಅಂತಂದ್ರೆ, ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಿದ ವಾಯುನೇ ಉಕ್ತ ಆದ ಮೇಲೆ ಇನ್ನು ಪರಮಾತ್ಮ ಉಕ್ತ ಆಗದೆ ಇರ್ತಾನ? ಭಗವಂತನ ತತ್ವೋಪದೇಶ ಮಾಡಿ ಗುರುಗಳು ಅಂತ ಅನಿಸಿದ್ರಿಂದ ವಾಯುದೇವರು ಉಕ್ತರು. ಅಂದ್ರೆ ಯಾರ ತತ್ವವನ್ನು ಉಪದೇಶ ಮಾಡಿ ಇವನು ಉಕ್ತನಾದನ ವಾಯು, ಆ ಭಗವಂತ ಅಂತೂ ಸುತರಾಂ ಉಕ್ತ ಆಗೇ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಆದ್ರಿಂದಲೇ ವಾಯುದೇವರಿಗೆ 2 ಹೆಸರಿದೆ. ಪ್ರಾತಃ ಸಾಯಂ ಅಂತ 2 ಹೆಸರು. ಪ್ರಾತಃ ಸಾಯಂ ಅಂತೀವಿ ನಾವು ನೋಡುವಾಗ, ಅದು ಕಾಲ, ಪ್ರಾತಃ ಕಾಲ, ಸಾಯಂಕಾಲ. ಅದು ವಾಯುದೇವರ 2 ಹೆಸರು. ಪ್ರಾತಃ ಅಂತ ಯಾಕೆ ಹೆಸರು? ಪ್ರಾತಃ ಅಂತಂದ್ರೆ ಪ್ರತತ. ಪ್ರತತ ಅಂದ್ರೆ ವ್ಯಾಪ್ತ. ವಾಯುದೇವರು ದೇವತೆಗಳಿಗೆ ಪರಮಾತ್ಮನ ತತ್ವ ಉಪದೇಶ ಮಾಡಿದರು. ಆವಾಗ ಆ ಭಗವಂತನೇ ಕರ್ಣರಂಧ್ರ, ಕಿವಿಯ ರಂಧ್ರದ ಮೂಲಕ ದೇವತೆಗಳೊಳಗೆ ಪ್ರವೇಶ ಮಾಡಿದ. ಆ ದೇವತೆಗಳು ವಾಯುದೇವರ ವಿಚಾರವನ್ನು ಮತ್ತು ಪರಮಾತ್ಮನ ವಿಚಾರವನ್ನು ತಮ್ಮ ಶಿಷ್ಯರಿಗೆ ಹೇಳಿದರು. ಅವರು ತಮ್ಮ ಪ್ರಶಿಷ್ಯರಿಗೆ ಹೇಳಿದರು. ಹೀಗೆ ಶಿಷ್ಯ ಪ್ರಶಿಷ್ಯ ಈ ಮೂಲಕ ಹರಿವಾಯುಗಳ ತತ್ವವನ್ನ ಒಬ್ರಿಗೊಬ್ರು ಹೇಳಿದ್ರಿಂದ ಆ ಕೇಳಿದವರ ಕಿವಿಯ ರಂಧ್ರದ ಮೂಲಕ ಹರಿವಾಯುಗಳು ಎಲ್ಲರೊಳಗೆ ಪ್ರವೇಶ ಮಾಡಿದರು. ಅಂದ್ರೆ ಯಾರು ಭಗವಂತನ ತತ್ವ ಕೇಳ್ತಾರೋ ಕಿವಿಯ ಮೂಲಕ ಪರಮಾತ್ಮ ಒಳಗೆ ಪ್ರವೇಶ ಮಾಡ್ತಾನೆ ಅಂತ ಅರ್ಥ. ಪ್ರವಿಷ್ಟ ಕರ್ಣರಂಧ್ರೇಣ ಅಂತ ಭಾಗವತದಲ್ಲಿ ಉಂಟು. ಹಾಗೆ ವಾಯುದೇವರ ತತ್ವವನ್ನು ಯಾರು ಕೇಳ್ತಾರೋ ವಾಯುದೇವರು ಕೂಡ ಕಿವಿಯ ರಂಧ್ರದ ಮೂಲಕ ದೇಹದೊಳಗೆ ಪ್ರವೇಶ ಮಾಡ್ತಾರೆ. ವಿಧುನೋತಿ
ಸುಹೃದಿವ ಅಂತ ಉಂಟು. ಮನೆಗೆ ಬಂದು ಸ್ನೇಹಿತ ಒಳ್ಳೆ ಉಪದೇಶ ಮಾಡಿ, ಸ್ನೇಹಿತನಾದವನು ಒಳ್ಳೆ ಸಲಹೆ ಕೊಟ್ಟು ನಮ್ಮ ಆಪತ್ತನ್ನು ದೂರ ಮಾಡುವಂತೆ ಹರಿವಾಯುಗಳು ಕಿವಿಯ ಮೂಲಕ ನಮ್ಮ ದೇಹದ ಒಳಗೆ ಬಂದು ಹಿಂಗೆ ನಡ್ಕುವಂತ ಪ್ರಚೋದನೆ ಮಾಡ್ತಾರಂತೆ. ಆದ್ರಿಂದ ಭಗವಂತನ ತತ್ವ ಕೇಳಬೇಕು, ವಾಯುದೇವರ ತತ್ವ ಕೇಳಬೇಕು. ಕರ್ಣರಂಧ್ರದ ಮೂಲಕ ಅವರು ಪ್ರವೇಶ ಮಾಡ್ತಾರೆ. ಆದ್ರಿಂದ ಪ್ರತತ ಅಂತ ಬಂತು. ಪ್ರತತ ಅಂತಂದ್ರೆ ಪ್ರವೇಶ ಮಾಡಿದವರು ಅಂತ ಅರ್ಥ. ಎಲ್ಲರ ದೇಹದಲ್ಲಿ, ಅಂದ್ರೆ ಯಾರ್ಯಾರು ಕೇಳ್ತಾರೋ ಅವರ ದೇಹದಲ್ಲಿ ಪ್ರತತರಾದರು. ಆದ್ರಿಂದಲೇ ಪ್ರಾತಃ, ಅವರೇ ಪ್ರಾತಃ ಕಾಲಕ್ಕೆ ನಿಯಾಮಕರು. ಆ ಹರಿವಾಯುಗಳೇ ಪ್ರಾತಃ ಕಾಲಕ್ಕೆ ನಿಯಾಮಕರು, ಸಾಯಂಕಾಲಕ್ಕೂ ನಿಯಾಮಕರು. ಸಾಯಂ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಕಿವಿಯ ಮೂಲಕ ಪ್ರವೇಶ ಮಾಡಿದ ಹರಿವಾಯುಗಳು ಈ ಜೀವ ಚೈತನ್ಯದ ಜೊತೆಗೆ ಸೇರಿದರು. ಇದ್ದಿಲಿನಲ್ಲಿ ಬೆಂಕಿ ವ್ಯಾಪಿಸಿ ಬಿಡ್ತದೆ ನೋಡಿ, ಪೂರ್ತಿ ಇಜ್ಜಲ ಜೊತೆಗೆ ಬೆಂಕಿ ವ್ಯಾಪಿಸಿ ಅದು ಕೆಂಡ ಆಗಿಬಿಡ್ತದೆ. ಅದರಂತೆ ಜೀವ ಚೈತನ್ಯನ ಜೊತೆಗೆ ಹರಿವಾಯುಗಳು ಸಂಗತರಾದರು, ಬೆರೆತು ಬಿಟ್ಟರು. ಹಾಲು ನೀರು ಬೆರೆತಂತೆ ಜೀವ ಚೈತನ್ಯ ಜೊತೆಗೆ ಪರಮಾತ್ಮ ವಾಯುದೇವರು ಬೆರೆತದ್ರಿಂದ ಸಾಯಂ ಅಂದ್ರೆ ಸಂಗತರಾದರು, ಬೆರೆತರು ಅಂತ ಅರ್ಥ. ಆದ್ರಿಂದಲೇ ಹರಿವಾಯುಗಳಿಗೆ ಸಾಯಂ ಅಂತ ಹೆಸರು ಬಂತು. ಅವರೇ ಈ ಕಾಲಕ್ಕೂ ನಿಯಾಮಕರಾದ್ರಿಂದ ಸಾಯಂಕಾಲ ಅಂತ ಹೆಸರು ಬಂದಿದೆ. ಪ್ರಾತಃ ಅಂದ್ರೆ ಕರ್ಣರಂಧ್ರದ ಮೂಲಕ ದೇಹದೊಳಗೆ ಪ್ರವೇಶ ಮಾಡಿದವರು ಅಂತ ಅರ್ಥ. ಅದೇ ರೂಪಗಳೇನೆ ಪ್ರಾತಃ ಕಾಲಕ್ಕೂ ನಿಯಾಮಕವಾದ್ರಿಂದ ಆ ಕಾಲಕ್ಕೆ ಪ್ರಾತಃ ಕಾಲ ಅಂತ ಹೆಸರು ಬಂತು. ಹೀಗೆ ವಾಯುದೇವರು ಗುರುಗಳಾದ್ದರಿಂದ ಉಕ್ತರು. ಅವರು ಗುರುಗಳಾಗಿ ಉಪದೇಶ ಮಾಡಿದರು. ಆ ಉಪದೇಶ ಪರಂಪರೆ ಬೇರೆಯವರಿಗೆಲ್ಲ ಶಿಷ್ಯ ಪ್ರಶಿಷ್ಯರ ಮೂಲಕ ಬಂತು. ಆ ಉಪದೇಶದಿಂದ ಹರಿವಾಯುಗಳು ಜೀವರ ಒಳಗೆ, ದೇಹದೊಳಗೆ ಪ್ರವೇಶ ಮಾಡಿದರು. ಪ್ರಾತಃ ಅಂತ ನಾಮ ಹೊಂದಿದ್ರು. ಜೀವಚೈತನ್ಯ ಜೊತೆಗೆ ಸಂಗತರಾದ್ರಿಂದ ಸಾಯಂ ಅಂತ ನಾಮ ಹೊಂದಿದರು. ಅವರೇ ಕಾಲ ನಿಯಾಮಕರು ಅನ್ನೋದನ್ನ 4ನೇ ಖಂಡದಲ್ಲಿ ಹೇಳಿದ್ದಾರೆ. 5ನೇ ಖಂಡದಲ್ಲಿ, ಅದೇ 5ನೇ ಖಂಡದಲ್ಲಿ ಇನ್ನೊಂದು ವಿಷಯ ಸತ್ಯ ಅಂತ ಬಂದದ್ದು. ಮೊದಲು ಅದರ ವಿವರಣೆ ಕೊಡಬೇಕು. ಪರಮಾತ್ಮನನ್ನ ಪಂಥಾಹ ಬ್ರಹ್ಮ ಸತ್ಯ ಕರ್ಮ ಅಂತ ಕರೆದಿದ್ದಾರೆ. ಪರಮಾತ್ಮ ಸತ್ಯ ಯಾಕೆ? ಇವತ್ತು ಎಲ್ಲರೂ ಹೇಳೋದುಂಟು ಸತ್ಯನಾರಾಯಣ ಅಂತ. ಬ್ರಹ್ಮ ಸತ್ಯ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯ ಅಂತ ಅನೇಕ ಕಡೆ ಬರ್ತದೆ. ಯಾಕೆ ಸತ್ಯನಾಗಿದ್ದಾನೆ ಅಂದ್ರೆ ಅದರಲ್ಲಿ 3 ಅಕ್ಷರ ಸೇರಿದೆ. ಸತ್ ತ ಯ. ಸತ್ ತ ಯ ಸೇರಿದ್ರೆ ಸತ್ಯ ಅಂತ ಆಗ್ತದೆ. ಸತ್ ಅಂದ್ರೆ ಉತ್ತಮ ಅಂತ ಅರ್ಥ. ಸತ್ ಶಬ್ದ ಉತ್ತಮಂ ಬ್ರೂಯಾತ್. ಸತ್ ಅಂದ್ರೆ ಉತ್ತಮ, ಸರ್ವೋತ್ತಮ ಅಂತ ಅರ್ಥ. ತ ಅಂದ್ರೆ ಪೂರ್ಣ ಅಂತ ಅರ್ಥ. ತ ಅಂದ್ರೆ ಪೂರ್ಣ. ಯ ಅಂದ್ರೆ ಜ್ಞಾನ, ಸರ್ವಜ್ಞ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವಗುಣ ಪೂರ್ಣನಾಗಿದ್ದಾನೆ, ಸರ್ವಜ್ಞನಾಗಿದ್ದಾನೆ. ಆದ್ರಿಂದ ಸತ್ಯ ಅಂತ ತಿಳ್ಕೊಳ್ಬೇಕು. ಇದು ಒಂದರ್ಥ ಸತ್ಯ ಶಬ್ದಕ್ಕೆ. ಜೊತೆಗೆ ಉಪನಿಷತ್ತು ಹೇಳ್ತದೆ ಪರಮಾತ್ಮ ಒಬ್ಬನೇ ಸತ್ಯ ಅಲ್ಲ, ಇನ್ನು 3 ದೇವತೆಗಳಿದ್ದಾರೆ, ಅವರಿಗೂ ಸತ್ಯ ಅಂತ ಹೆಸರು. ಪರಮಾತ್ಮ ಬಿಟ್ಟು 3 ದೇವತೆಗಳು ಯಾರು ಅಂದ್ರೆ ವಾಯು, ಚತುರ್ಮುಖ ಮತ್ತು ಸೂರ್ಯ. ಅವರಿಗೂ ಸತ್ಯ ಅಂತ ಹೆಸರು. ಸತ್ ಅಂದ್ರೆ ವಾಯು, ತ ಅಂದ್ರೆ ಚತುರ್ಮುಖ. ಯಾಕೆ ಸತ್ ಅಂದ್ರೆ ವಾಯು? ವಾಯು ಯಾಕೆ? ಸತ್ ಶಬ್ದ ಉತ್ತಮ ಬ್ರೂಯಾತ್. ವಾಯುದೇವರು ಕೂಡ ಉತ್ತಮರೇ, ಜೀವೋತ್ತಮರು. ಆದ್ರಿಂದ ವಾಯುದೇವರು ಸತ್. ತ ಅಂದ್ರೆ ಅನ್ನ ಅಂತ ಅರ್ಥ ಉಂಟು. ತ ಅಂದ್ರೆ ಅನ್ನ. ಚತುರ್ಮುಖ ಬ್ರಹ್ಮದೇವರು ಅನ್ನಕ್ಕೆ ಅಭಿಮಾನಿ, ಅನ್ನ ಕೊಡುವವರು ಅವರೇ. ಆದ್ರಿಂದ ತ ಅಂದ್ರೆ ಚತುರ್ಮುಖ. ಯ ಅಂದ್ರೆ ಜ್ಞಾನ. ಯ ಅಂದ್ರೆ ಜ್ಞಾನ, ಬೆಳಕಿನ ಮೂಲಕ ಜ್ಞಾನ ಕೊಡೋದ್ರಿಂದ ಸೂರ್ಯನೂ ಕೂಡ ಯ. ಹಾಗಾಗಿ ಸತ್ಯ ಅಂತಂದ್ರೆ ಒಂದರ್ಥ ಸರ್ವೋತ್ತಮನಾದ, ಗುಣಪೂರ್ಣನಾದ, ಸರ್ವಜ್ಞನಾದ ಪರಮಾತ್ಮ. ಇನ್ನೊಂದರ್ಥ ಸತ್ ಅಂದ್ರೆ ಜೀವೋತ್ತಮರಾದ ವಾಯುದೇವರು. ತ ಅಂದ್ರೆ ಅನ್ನಪ್ರದರಾದ ಚತುರ್ಮುಖ ಬ್ರಹ್ಮದೇವರು. ಯ ಅಂತಂದ್ರೆ ಜ್ಞಾನ ಪ್ರಕಾಶ, ಜ್ಞಾನದ ಬೆಳಕು ಕೊಡ್ತಕ್ಕಂಥ ಸೂರ್ಯ. ಹೀಗೆ 3 ದೇವತೆಗಳಿಗೂ ಸತ್ಯ ಅಂತ ಕರೀತಾರೆ. ಈ 3 ದೇವತೆಗಳು ನಮ್ಮ ಕಣ್ಣಿನಲ್ಲಿದ್ದಾರೆ.
ಕಣ್ಣಿನಲ್ಲಿ ಬಿಳಿ ಭಾಗ ಇದೆ, ಕಪ್ಪು ಭಾಗ ಇದೆ, ಅದರ ಮಧ್ಯದಲ್ಲಿ ಒಂದು ನಕ್ಷತ್ರ ಇದೆ. ಹೀಗೆ ಕಣ್ಣಲ್ಲಿ ಅನೇಕ ಅಂಶಗಳಿದೆ. ಸ್ಥೂಲವಾಗಿ ತಗೊಂಡ್ರೆ ಬಿಳಿ ಭಾಗ, ಕಪ್ಪು ಭಾಗ, ಅದರ ಮಧ್ಯದಲ್ಲಿ ಒಂದು ನಕ್ಷತ್ರದಷ್ಟು ಸಣ್ಣದು ಒಂದು ಚುಕ್ಕೆ ಇದೆ. ಅಲ್ಲಿ ಇವರು ನೆಲೆಸಿದ್ದಾರೆ ಈ ದೇವತೆಗಳು. ವಾಯು, ಬ್ರಹ್ಮ, ಸೂರ್ಯ, ಕಣ್ಣಿನಲ್ಲಿರ್ತಕ್ಕಂಥ ಶುಕ್ಲ, ಕೃಷ್ಣ, ಕನೀನಿಕಾ. ಶುಕ್ಲ ಅಂದ್ರೆ ಬಿಳಿ ಭಾಗ, ಕೃಷ್ಣ ಅಂದ್ರೆ ಕಪ್ಪು ಭಾಗ, ಕನೀನಿಕಾ ಅಂದ್ರೆ ಅದರ ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ನಕ್ಷತ್ರದ ಹಾಗೆ ಸಣ್ಣ ಒಂದು ಗುಂಡಿರ್ತದೆ, ಅದು. ಅಲ್ಲಿ ಈ ದೇವತೆಗಳು ನೆಲೆಸಿದ್ದಾರೆ. ಹೀಗೆ ಸತ್ಯ ಶಬ್ದದ ವಿವರಣೆಯನ್ನ ಕೊಟ್ಟರು. ಮುಂದೆ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳಬೇಕಾದ್ರೆ ಎಲ್ಲರಿಗೂ ಅವನು ನಿಯಾಮಕ ಆಗಬೇಕು. ಹೇಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ ಅಂತಂದ್ರೆ, ಈಗ ದನ ಕಾಯುವವನು ಕೋಲ್ ಹಿಡ್ಕೊಂಡು ದನದ ಹಿಂದೆ ಓಡಾಡ್ತಾ ಇರ್ತಾನೆ. ದನ ಕಾಯುವುದಂದ್ರೆ ಹಾಗೆ ಕಾಯ್ತಾನೆ. ಪರಮಾತ್ಮ ಜಗತ್ತನ್ನ ಆ ರೀತಿ ಕಾಯೋದಲ್ಲ, ವೇದದ ಮೂಲಕ. ವೇದವಾಣಿ ಅವನ ಆಜ್ಞೆ, ಆ ವೇದವಾಣಿಯ ಮೂಲಕ ಇಡೀ ಜಗತ್ತನ್ನ ಬಂಧಿಸಿದ್ದಾನೆ. ಅಂದ್ರೆ ವೇದದಲ್ಲಿ ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು ಅಂತೆಲ್ಲ ಹೇಳಿ ವೇದದ ಮೂಲಕ ಇಡೀ ಜಗತ್ತನ್ನ ನಡೆಸ್ತಾ ಇದ್ದಾನೆ. ಆದ್ರಿಂದ ವೇದೋಕ್ತ ಕರ್ಮಾನುಷ್ಠಾನ ಅಂತಾರೆ. ವೇದ ವಿರುದ್ಧವನ್ನ ತ್ಯಾಗ ಮಾಡಬೇಕು, ವೇದೋಕ್ತ ಕರ್ಮವನ್ನ ಮಾಡಬೇಕು, ವೇದ ಮಾರ್ಗದಲ್ಲಿರಬೇಕು, ಅವೈದಿಕ ಮಾರ್ಗಕ್ಕೆ ಹೋಗಬಾರದು ಅಂತಾರೆ. ಹೀಗೆ ವೇದ ಅನ್ನೋದು ಶ್ರುತಿ ಸ್ಮೃತಿ ಹರೇರಾಜ್ಞೆ. ವೇದ ಅನ್ನೋದು ಭಗವಂತನ ಆಜ್ಞಾರೂಪ. ಆ ವೇದ ಅನ್ನುವಂಥದ್ದನ್ನ ಉಪದೇಶ ಮಾಡಿ ಆ ಆಜ್ಞೆಯ ಮೂಲಕ, ವೇದದ ಮೂಲಕ ಇಡೀ ಜಗತ್ತನ್ನ ಶಾಸನ ಮಾಡ್ತಾ ಇದ್ದ ಪರಮಾತ್ಮ. ಆದ್ರಿಂದ ಅವನು ಸರ್ವೋತ್ತಮ. ಈ ಹಗ್ಗ ಇದ್ದ ಹಾಗೆ ಉಪನಿಷತ್ತು ಆ ರೀತಿ ವರ್ಣನೆ ಮಾಡಿದೆ. ಒಂದು ಪಶುವನ್ನ, ದನವನ್ನ ಹಗ್ಗದಿಂದ ಕಟ್ಟಿ ಹಾಕ್ತೇವೆ. ಹಾಗೆ ವೇದದಿಂದ ಜಗತ್ತನ್ನ ಕಟ್ಟಿ ಹಾಕಿದ್ದಾನೆಂದ್ರೆ ಆಚೀಚೆ ಹೋಗಬಾರ್ದು, ಈ ಮಾರ್ಗದಲ್ಲೇ ನಡೀಬೇಕು ಅಂತ ತೋರಿಸಲಿಕ್ಕೆ ಆ ವೇದವನ್ನ ಮಾಡಿದ್ದಾನೆ. ವೇದವೆಂಬ ಹಗ್ಗದಿಂದ ಪಶುಗಳನ್ನ ಕಟ್ಟಿ, ಜಗತ್ತೆಂಬ ಪಶುವನ್ನ ಕಟ್ಟಿದ್ದಾನೆ. ಇಷ್ಟೇ ಅಲ್ಲ, ಸಮಸ್ತ ವೇದಗಳಿಗೆ ಆಶ್ರಯನೂ ಆಗಿದ್ದಾನೆ. ವೇದಗಳೆಲ್ಲ ಪರಮಾತ್ಮನಲ್ಲೇ ನೆಲೆಸಿರೋದು. ಛಂದಸ್ಸು ಅಂತ ಕರೀತಾರೆ ವೇದಕ್ಕೆ. ಯಾಕೆ ಛಂದಸ್ಸು ಅಂತ ಕರೀತಾರೆ? ಛಾದಯಂತಿ, ಭಗವಂತನನ್ನು ಮುಚ್ಚಿಟ್ಟಿದ್ದಾವೆ. ಭಗವಂತನಿಗೆ ಛಾದಯಂತಿ ಅಂದ್ರೆ ಒಂದು ಹೊದ್ಕೊಂಡ ಹಾಗೆ. ನಮ್ಮ ದೇಹ ಮುಚ್ಚಿಡೋದು ಹೇಗೆ? ಹೊದ್ಕೊಳ್ತೇವೆ. ಹೊದ್ಕೊಂಡು ಬಿಟ್ರೆ ದೇಹ ಕಾಣಿಸೋದೇ ಇಲ್ಲ. ಹಾಗೆ ಪರಮಾತ್ಮ ನಮಗೆ ಯಾಕೆ ಕಾಣೋದಿಲ್ಲ? ವೇದ ಅನ್ನೋದು ಅವನಿಗೆ ಹೊದಿಕೆ ಅಂತ ಇದೆ, ಪರದೆ ಇದ್ದ ಹಾಗಿದೆ. ವೇದಗಳಿಗೆಲ್ಲ ಅವನು ಆಶ್ರಯ. ಅಂದ್ರೆ ಅವನ ಒಂದೊಂದು ಅವಯವಗಳಲ್ಲಿ ಒಂದೊಂದು ಛಂದಸ್ಸು. ಗಾಯತ್ರಿ, ಉಷ್ಣಿಕ್, ಅನುಷ್ಠುಪ್, ಬೃಹತಿ, ಜಗತಿ, ಪಂಕ್ತಿ, ಹೀಗೆಲ್ಲ ಛಂದಸ್ಸುಗಳಿದೆ ವೇದಗಳಲ್ಲಿ. ಅವೆಲ್ಲವೂ ಪರಮಾತ್ಮನ ಒಂದೊಂದು ಅವಯವಗಳಲ್ಲಿ ಆಶ್ರಿತವಾಗಿದೆ. ಹಾಗಾಗಿ ಪರಮಾತ್ಮ ವೇದಕ್ಕೆ ಆಶ್ರಯನೂ ಹೌದು, ವೇದ ವೇದ್ಯನೂ ಹೌದು. ಆ ವೇದವನ್ನು ಬಿಡಿಸಿ ನೋಡಿದಾಗ ಆಗ ಪರಮಾತ್ಮನ ವೈಭವ ಗೊತ್ತಾಗ್ತದೆ ನಮಗೆ. ಪರದೆ ಹಿಂದಿರ್ತಾನೆ ನಟ, ಪರದೆಯನ್ನ ಸರಿಸಬೇಕು. ಹಾಗೆ ವೇದವನ್ನ ಓದಬೇಕು, ಆಗ ಭಗವಂತನ ಮಹಿಮೆ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ವೇದ ಪ್ರತಿಪಾದ್ಯನಾಗಿ ಪರಮಾತ್ಮ ಜಗತ್ತಿಗೆ ರಕ್ಷಕನಾಗಿದ್ದಾನೆ. ವೇದದ ಮೂಲಕ ಶಾಸನನೂ ಮಾಡ್ತಿದ್ದಾನೆ, ವೇದದ ಮೂಲಕ ರಕ್ಷಣೆ ಮಾಡ್ತಿದ್ದಾನೆ, ವೇದದ ಮೂಲಕ ತಿಳಿತಾನೆ. ವೇದ ಅಧ್ಯಯನ ಮಾಡಿದಾಗ ಅವನು ತಿಳಿತಾನೆ. ಪರದೆ, ವೇದ ಪರದೆ ಇದ್ದಾಗ, ಪರದೆ ಸರಿಸಿದ್ರೆ ಗೊತ್ತಾಗ ನಟ ಕಾಣಿಸ್ತಾನೆ. ಹಾಗೆ ವೇದ ಅಧ್ಯಯನ ಮಾಡಿದಾಗ ಪರಮಾತ್ಮ ಕಾಣಿಸ್ತಾನೆ. ರಕ್ಷಕನೂ ಆಗಿದ್ದಾನೆ. ಇವತ್ತು ನಮ್ಮ ರಕ್ಷಣೆಗೋಸ್ಕರ ಏನ್ ಮಾಡ್ತೇವೆ? ವೇದ ಮಂತ್ರಗಳನ್ನು ಹೇಳ್ತೇವೆ. ವೇದ ಪ್ರತಿಪಾದ್ಯನಾಗಿ ವಾಯುದೇವರ ಅಂತರ್ಗತನಾದ ಪರಮಾತ್ಮ ಆ ವೇದ ಪಾರಾಯಣ ಮಾಡಿದಾಗ ರಕ್ಷಕನಾಗ್ತಾನೆ ನಮಗೆ. ಆದ್ದರಿಂದ ಪರಮಾತ್ಮ ಇದಕ್ಕೆ ಗೋಪ ಅಂತ ಹೆಸರು. ವೇದಕ್ಕೆ ಗೋಪ ಅಂತ, ವೇದದಲ್ಲಿ ಪ್ರತಿಪಾದ್ಯನಾದ ಪರಮಾತ್ಮ ಗೋಪ ಅಂದ್ರೆ ರಕ್ಷಣೆ ಮಾಡುವವನು ಅಂತ ಅರ್ಥ. ಗುಪು ರಕ್ಷಣೆ. ಹೀಗೆ 6ನೇ ಖಂಡ
ಒಂದು ರೀತಿ ವೇದದ ಮಹಿಮೆ ಹೇಳಿದ ಹಾಗೆ. ಅಂದರೆ ಪರಮಾತ್ಮ ವೇದದ ಮೂಲಕ ಜಗತ್ತನ್ನು ನಡೆಸ್ತಾನೆ, ಎಲ್ಲ ವೇದಗಳಿಗೆ ಆಶ್ರಯನಾಗಿದ್ದಾನೆ, ಆಚ್ಛಾದಕ. ವೇದಗಳು ಪರಮಾತ್ಮನಿಗೆ ಆಚ್ಛಾದಕ. ಅದರಿಂದಲೇ ಛಂದಸ್ಸು ಅಂತ ಹೆಸರು ಬಂತು. ಛಂದಾಂಶಿ ಯಸ್ಯ ಪರ್ಣಾನಿ ಅಂತಾರೆ. ಪರ್ಣಗಳೇ ನಮಗೆ ಆಚ್ಛಾದಕ. ಎಲೆ ಮನೆ ಕಟ್ತಾರೆ, ಎಲೆಯಿಂದ ಮನೆ ಕಟ್ತಾರೆ, ತೆಂಗಿನ ಗರಿಯಿಂದ ಮನೆ ಕಟ್ತಾರೆ, ಅದು ನಮ್ಮನ್ನು ಮುಚ್ಚಿಡ್ತದೆ, ಆಚ್ಛಾದಕವಾಗ್ತದೆ. ಹಾಗೆ ವೇದವು ಪರಮಾತ್ಮನಿಗೆ ಆಚ್ಛಾದಕ. ವೇದ ಪ್ರತಿಪಾದ್ಯನಾಗಿ ವೇದ ಮಂತ್ರ ಹೇಳುವವನ್ನ ರಕ್ಷಣೆ ಮಾಡ್ತಾನೆ. ಇನ್ನು 7ನೇ ಖಂಡದಲ್ಲಿ, ಮೊದಲನೇ ಅಧ್ಯಾಯದ 7ನೇ ಖಂಡದಲ್ಲಿ ಆ ಪರಮಾತ್ಮನ ಅಂಗಗಳ ವೈಭವ ಹೇಳಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಪ್ರಜಾಪತಿ ಸೃಷ್ಟಿಕರ್ತ ಅನ್ನೋದದ್ದೇ ವಿವರಣೆ. ಅಂದ್ರೆ ಭಗವಂತನ ಅಂಗದ ವೈಭವ ಏನು ಅಂತಂದ್ರೆ, ಒಂದೊಂದು ಅಂಗದಿಂದ ಕೆಲವು ದೇವತೆಗಳನ್ನು ಸೃಷ್ಟಿ ಮಾಡಿದ. ಆ ದೇವತೆಗಳು ಆಯಾ ಅಂಗದ ಪೂಜೆಯನ್ನೇ ಮಾಡ್ತಾರೆ, ಅಂಗಪೂಜೆ. ಈಗ ಉದಾಹರಣೆಗೆ ಭಗವಂತ ತನ್ನ ಬಾಯಿಯಿಂದ ಪೃಥ್ವಿ ಮತ್ತು ಅಗ್ನಿಯನ್ನು ಸೃಷ್ಟಿ ಮಾಡಿದ. ಅಗ್ನಿ ಸೃಷ್ಟಿಯಾದ್ದು ಪರಮಾತ್ಮನ ಬಾಯಿಯಿಂದ, ಪೃಥ್ವಿನೂ ಬಾಯಿಯಿಂದ ಸೃಷ್ಟಿಯಾಯಿತು ಒಂದು ರೂಪದಿಂದ. ಪಾದದಿಂದ ಪದ್ಭ್ಯಾಂ ಭೂಮಿ ಇಂತಿದೆ ಇರಲಿ, ಇನ್ನೊಂದು ರೂಪದಿಂದ ಬಾಯಿಯಿಂದಲೂ ಹುಟ್ಟಿದೆ ಆ ಪೃಥ್ವಿ. ಆದ್ರಿಂದ ಪೃಥ್ವಿ ಮತ್ತು ಅಗ್ನಿ ಇಬ್ಬರು ಸೇರಿ ಏನ್ ಮಾಡ್ತಾರೆ ಜಗತ್ತಿನಲ್ಲಿ? ತಮ್ಮ ತಂದೆಯಾದ ಭಗವಂತನ ಬಾಯಿಯನ್ನ ಉಪಾಸನೆ ಇದು ಸೇವೆ ಮಾಡ್ತಾರೆ, ಶುಶ್ರೂಷೆ ಮಾಡ್ತಾರೆ. ಈಗ ಮಗ ಹುಟ್ಟಿದವನು ಅಪ್ಪನಿಗೆ ಸೇವೆ ಮಾಡ್ಬೇಕಲ್ಲ, ಅಮ್ಮನಿಗೆ ಸೇವೆ ಮಾಡ್ಬೇಕಲ್ಲ. ಹಾಗೆಯೇ ಪರಮಾತ್ಮನ ಬಾಯಿಯಿಂದ ಹುಟ್ಟಿದ್ದು ಪೃಥ್ವಿ ಮತ್ತು ಅಗ್ನಿ. ಆ ಬಾಯಿಗೆ ಇವರು ಸೇವೆ ಮಾಡ್ತಾರೆ. ಏನು ಬಾಯಿಗೆ ಸೇವೆ ಮಾಡೋದು ಅಂದ್ರೆ, ನಾವೇನ್ ಬಾಯಿಯಲ್ಲಿ ಹಾಕೊಳ್ತೇವೆ ಆಹಾರ, ಅದೆಲ್ಲ ಪರಮಾತ್ಮನ ಬಾಯಿಗೆ ಹಾಕಿದ ಹಾಗೆ ಲೆಕ್ಕ. ಬ್ರಾಹ್ಮಣ ಸಂತರ್ಪಣೆ ಅಂತ ಮಾಡಿದ್ರೆ ಏನರ್ಥ? ಅದು ಬ್ರಾಹ್ಮಣಾಂತರ್ಯಾಮಿ ವಿಷ್ಣು, ಅವನಿಗೆ ಸಂತರ್ಪಣೆ ಮಾಡೋದು. ಅದ ಪೃಥ್ವಿ ಏನ್ ಮಾಡ್ತದೆ? ನಾನು ಪರಮಾತ್ಮನ ಬಾಯಿಯಿಂದ ಹುಟ್ಟಿದ್ದೇನೆ, ನನ್ನ ಜನಕ ಪರಮಾತ್ಮನ ಬಾಯಿ, ಆದ್ರಿಂದ ಸೇವೆ ಮಾಡಬೇಕು ಅಂತ ಹೇಳಿ ಪೃಥ್ವಿಯು ಸಸ್ಯಗಳನ್ನ, ಧಾನ್ಯವನ್ನ ಕೊಡ್ತದೆ, ಬೆಳೆ ಕೊಡ್ತದೆ. ಅಗ್ನಿ ಏನ್ ಮಾಡ್ತದೆ ಅಂದ್ರೆ ಆ ಬೆಳೆಯನ್ನ ಬೇಯಿಸ್ತದೆ. ಅಕ್ಕಿಯನ್ನ ಕೊಟ್ಟದ್ದು ಪೃಥ್ವಿ, ಅಕ್ಕಿಯನ್ನ ಅನ್ನ ಮಾಡಿದ್ದು ಅಗ್ನಿ. ಅವಾಗ ಪೃಥ್ವಿ ಮತ್ತು ಅಗ್ನಿಗಳು ಸೇರಿ ಏನಾಯ್ತು? ಅನ್ನ ಆಯ್ತು. ಆ ಅನ್ನವನ್ನ ನಾವು ಬ್ರಾಹ್ಮಣರ ಬಾಯಿಗೆ ಹಾಕಿದ್ರೆ ಪರಮಾತ್ಮನ ಬಾಯಿಗೆ ಹಾಕಿದ ಹಾಗೆ. ಆದ್ರಿಂದ ಪೃಥ್ವಿ ಅಗ್ನಿಗಳು ಭಗವಂತನ ಸೇವೆ ಮಾಡಿದ ಹಾಗೆ ಆಗ್ತದೆ. ಹಾಗಾಗಿ ಪರಮಾತ್ಮನಿಂದ ಹುಟ್ಟಿದ ದೇವತೆಗಳು ಏನೇನ್ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ್ರು ಅದೆಲ್ಲ ಪರಮಾತ್ಮನ ಆರಾಧನೆಗಾಗಿಯೇ ಮಾಡಿದ್ರು ಅಂತ ಅರ್ಥ. ಅದರಿಂದ ನಾವು ಊಟ ಮಾಡುವಾಗ ಈ ಅನುಸಂಧಾನ ಬೇಕು. ಪರಮಾತ್ಮನಿಂದ ಹುಟ್ಟಿದಂತಹ ಪೃಥ್ವಿಯು ಪರಮಾತ್ಮನಿಗೋಸ್ಕರವಾಗಿ ಬೆಳೆ ಸೃಷ್ಟಿ ಮಾಡಿದೆ. ಅಗ್ನಿ ಪರಮಾತ್ಮನಿಗೋಸ್ಕರ ಬೇಯಿಸಿದ್ದಾನೆ, ಅವನ ಬಾಯಿಗೆ ಹಾಕ್ಲಿಕ್ಕೆ. ಅದರಿಂದ ನಮ್ಮ ಬಾಯಿಗೆ ಹಾಕೊಳ್ತಿದ್ದೇವೆ ಅಂತ ಅರ್ಥ ಅಲ್ಲ. ಇದು ಒಂದು ಅಗ್ನಿಯ ಮೂಲಕ ಒಳಗಿರುವ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಆಹುತಿ ಅನ್ನೋ ರೀತಿಯಿಂದ ಊಟ ಮಾಡಬೇಕು. ಈ ಅನುಸಂಧಾನ ಬೇಕು. ಮುಖ ಆಹವನಿ ಅಗ್ನಿ ಅಂತಾರೆ. ಅಲ್ಲಿಂದ ನಾವು ಪರಮಾತ್ಮನಿಗೆ ಆಹುತಿ ಕೊಡ್ತೇವೆ ಅಂತ ಅನುಸಂಧಾನ ಮಾಡಿ ಊಟ ಮಾಡಿದರೆ ಆಗ ಆ ದೇವತೆಗಳೆಲ್ಲ ಭಗವಂತನ ಸೇವೆ ಮಾಡಿದ ಹಾಗಾಗ್ತದೆ. ಇನ್ನು ಬಾಯಿದ್ದಾಯ್ತು. ಪರಮಾತ್ಮನ ಮೂಗು, ಆ ಮೂಗಿನಲ್ಲಿರುವ ಪ್ರಾಣವಾಯು, ಅದರಿಂದ ಹುಟ್ಟಿದ್ಯಾರು? ಅಂತರಿಕ್ಷಾಭಿಮಾನಿ ಗಣಪತಿ ಮತ್ತು ಭೂತವಾಯು ಹುಟ್ಟಿದರು. ಅವರೇನು ಸೇವೆ ಮಾಡ್ತಿದ್ದಾರೆ ಪರಮಾತ್ಮನಿಗೆ? ಅವರು ಕೆಲವು ಸೃಷ್ಟಿ ಮಾಡಿದರು. ಈಗ ಅಂತರಿಕ್ಷಾಭಿಮಾನಿ ಗಣಪತಿ ಯಾವುದಕ್ಕೆ ಅಭಿಮಾನಿ? ಅಂತರಿಕ್ಷಕ್ಕೆ ಅಭಿಮಾನಿ, ಅವಕಾಶ, ಸ್ಪೇಸ್, ಅವಕಾಶಕ್ಕೆ ಅಭಿಮಾನಿ. ಆ ಅವಕಾಶ ಇದ್ದದ್ರಿಂದಲೇ ಅಲ್ವ ನಮಗೆ ಕರ್ಮ ಮಾಡ್ಲಿಕ್ಕೆ ಬರೋದು. ಆಕಾಶಾಭಿಮಾನಿ ಗಣಪತಿ ಇದ್ದಾನೆ, ಆದ್ದರಿಂದ ಅವಕಾಶ ಇದೆ, ಅದರಿಂದ ಹೋಗೋದು, ಕ್ಷೇತ್ರ ಯಾತ್ರೆ, ಕೈಕಾಲ ಅಲ್ಲಾಡಿಸೋದು, ಇವೆಲ್ಲ ಮಾಡ್ತೀವಿ. ಈ ಕರ್ಮ, ಪೂಜಾದಿ ಕರ್ಮ ನಡಿಬೇಕಾದ್ರೆ, ಭಗವಂತನ ಆರಾಧನಾ ರೂಪ ಕರ್ಮ ನಡಿಬೇಕಾದ್ರೆ ಅವಕಾಶ ಬೇಕು. ಕಟ್ಟಿ ಹಾಕಿಬಿಟ್ರೆ ಮನುಷ್ಯನನ್ನ ಕೈಕಾಲ ಅಲ್ಲಾಡಿಸಿದ ಹಾಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕಿಷ್ಕಿಂದ ಸಣ್ಣ ರೂಮ್ನಲ್ಲಿ ಕೂಡಿಸಿದ್ರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೂ ಆಗುದಿಲ್ಲ. ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಾದ್ರೆ ಇಷ್ಟು ಜಾಗ ಬೇಕೇ ಬೇಕು, ಅವಕಾಶ. ರಥೋತ್ಸವ ಮಾಡಬೇಕು ಅಂದ್ರೆ ದೊಡ್ಡ ಅವಕಾಶ ಬೇಕು. ಜಾಗವೇ ಇಲ್ಲದಲ್ಲಿ ಎಲ್ಲಿ ರಥೋತ್ಸವ ಮಾಡ್ಲಿಕ್ಕೆ ಆಗ್ತದೆ?
ಆದ್ರಿಂದ ಅಂತರಿಕ್ಷಾಭಿಮಾನಿ ಗಣಪತಿ ಆಕಾಶದಲ್ಲಿದ್ದುಕೊಂಡು ಎಲ್ರಿಗೂ ಅವಕಾಶವನ್ನು ಕಲ್ಪಿಸಿ ಭಗವಂತನ ಆರಾಧನಾ ರೂಪ ಕರ್ಮಕ್ಕೆ ಜಾಗ ಮಾಡಿಕೊಡ್ತಾ ಇದ್ದಾರೆ. ಆದ್ರಿಂದ ನಾವು ಸ್ಪೇಸನ್ನ ಉಪಯೋಗಿಸುವಾಗ ಇದು ಭಗವಂತನ ಆರಾಧನೆಗೆ ಬೇಕು ಅಂತ ಉಪಯೋಗಿಸ್ಬೇಕು. ಮತ್ತು ಅದೇ ಗಣಪತಿ ಅಂತರಿಕ್ಷಕ್ಕೆ ಅಭಿಮಾನಿ. ಶಬ್ದಗಳು ಬರೋದು ಅಂತರಿಕ್ಷದಲ್ಲಿ, ಆಕಾಶದಲ್ಲಿ. ಆಕಾಶವಾಣಿ ಅಂತಾರೆ. ಆಕಾಶದ ಮೂಲಕ ಬರೋದು. ಎಲ್ಲಿಂದಲೋ ಯಾರೋ ಭಗವಂತನ ಮಹಿಮೆ ಹೇಳಿದರೆ ಇಷ್ಟು ದೂರ ಕೂತವರಿಗೆ ಆ ಶಬ್ದಗಳು ಕೇಳಿಸ್ತದೆ. ಆ ಶಬ್ದಗಳು ಹೇಗೆ ಕೇಳ್ತದೆ? ಆಕಾಶದ ಮೂಲಕ ಬಂದು ನಮ್ಮ ಕಿವಿಗೆ ಕೇಳ್ತದೆ. ಅದಕ್ಕೆ ಅಭಿಮಾನಿ ಗಣಪತಿ ಅಂತರಿಕ್ಷಕ್ಕೆ. ಆದ್ದರಿಂದ ಪರಮಾತ್ಮನ ಮಹಿಮಾ ಶಬ್ದ, ಅವನ ಕಥೆಗಳು ಅದೆಲ್ಲ ನಮ್ಮ ಕಿವಿಗೆ ಬೀಳಬೇಕಾದ್ರೆ ಗಣಪತಿಯ ಅನುಗ್ರಹ ಬೇಕು. ಅದರಿಂದ ಗಣಪತಿ ಈ ಶಬ್ದಗಳಿಗೋಸ್ಕರ ಈ ಆಕಾಶಕ್ಕೆ ಅಭಿಮಾನಿಯಾಗಿದ್ದಾನೆ. ಪರಮಾತ್ಮನ ಮಹಿಮಾ ಶಬ್ದಗಳು ಎಲ್ಲರ ಕಿವಿಗೆ ಬೀಳಲಿ ಅಂತ. ಇದು ಗಣಪತಿ ಮಾಡುವ ಸೇವೆ, ಪರಮಾತ್ಮನ ಸೇವೆ. ಆದ್ರಿಂದ ನಾವು ಸಾಧ್ಯವಾದಷ್ಟು ಆ ಭಗವದ್ವಿಷಯಕ ಶಬ್ದಗಳನ್ನು ಕೇಳಬೇಕು. ಆವಾಗ ಗಣಪತಿ ತೃಪ್ತನಾಗ್ತಾನೆ. ಗಣಪತಿ ಪ್ರೀತನಾಗೋದು ಆವಾಗ. ಯಾವುದ್ಯಾವುದೋ ಗ್ರಾಮ್ಯ ಶಬ್ದಗಳನ್ನು ನಾವು ಕೇಳ್ತಾ ಹೋದರೆ ಅದಕ್ಕೆ ಗಣಪತಿ ಆಕಾಶ ಕಲ್ಪನೆ ಮಾಡಿದ್ದಲ್ಲ, ಅಂತರಿಕ್ಷಕ್ಕೆ ಅಭಿಮಾನಿ ಆಗಿರೋದಲ್ಲ. ಅವನು ಈ ಅವಕಾಶಕ್ಕೆ ಯಾಕೆ ಅಭಿಮಾನಿ ಆಗಿದ್ದಾನೆ? ಶಬ್ದಗಳು, ಭಗವಂತನ ಮಹಿಮಾ ಶಬ್ದಗಳು ಎಲ್ಲ ಕಡೆ ಓಡಾಡ್ಲಿ. ಅಥವಾ ಬೇರೆ ಶಬ್ದ ಆದರೂ ಕೂಡ ಅದು ಪರಮಾತ್ಮನ ಮಹಿಮಾ ಶ್ರವಣಕ್ಕೆ ಉಪಯೋಗಿ ಆಗಿರ್ಬೇಕು. ಆತ ಇದನ್ನ ಗಣಪತಿ ಮಾಡುವ ಸೇವೆ. ಇನ್ನು ಭೂತವಾಯು, ಗಾಳಿ ಬೀಸ್ತದೆ. ಸುಗಂಧ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಗಾಳಿ ಬೀಸ್ತದೆ. ಆದ್ರಿಂದ ಗಾಳಿಯು ಸುಗಂಧವನ್ನ ನಮ್ಮ ಮೂಗಿಗೆ ಕೊಡ್ತದೆ ಅಂತಂದ್ರೆ ನಮ್ಮ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಸುಗಂಧದ ಆಘ್ರಾಣ ಆಗಲಿ ಅಂತ ಕೊಡೋದು. ಇದು ವಾಯು ಮಾಡುವ ಸೇವೆ, ಗಣಪತಿ ಮತ್ತು ವಾಯು ಮಾಡತಕ್ಕಂಥ ಸೇವೆ. ಇನ್ನು ಪರಮಾತ್ಮ ತನ್ನ ಕಣ್ಣಿನಿಂದ ಸ್ವರ್ಗಾಭಿಮಾನಿ ದೇವತೆಗಳನ್ನು ಹುಟ್ಟಿಸಿದ, ಸೂರ್ಯನನ್ನು ಹುಟ್ಟಿಸಿದ. ಆದ್ದರಿಂದ ಏನ್ ಮಾಡ್ತಾರೆ? ಕಣ್ಣಿನಿಂದ ಹುಟ್ಟಿದ ಸ್ವರ್ಗಾಭಿಮಾನಿಗಳು ಮಳೆ ಕೊಡ್ತಾರೆ. ಯಾಕೆ ಮಳೆ ಕೊಡ್ತಾರೆ? ಪರಮಾತ್ಮನಿಗೆ ಆರಾಧನೆ ನಡೀಲಿ, ಆ ಉತ್ಸವವನ್ನು ನೋಡಬೇಕು. ಪರಮಾತ್ಮ ಕಣ್ಣಿನ ಸೇವೆ ಮಾಡ್ತಿದ್ದಾರೆ ಅಂದರೆ ಸ್ವರ್ಗಾಭಿಮಾನಿಗಳು ಭಗವಂತನ ಪೂಜೆಗೆ ಬೇಕಾಗಿರ್ತಕ್ಕಂಥ ನೀರು, ಮುಖ್ಯವಾಗಿ ಪೂಜೆಗೆ ನೀರು ಬೇಕು. ಮಳೆ ಕೊಟ್ಟು ಅಭಿಷೇಕಾದಿಗಳನ್ನು ನಾವು ಮಾಡುವಾಗ ಅದನ್ನು ನೋಡಿ ಭಗವಂತ ಸಂತೋಷ ಪಡ್ತಾನೆ. ಆದ್ದರಿಂದ ಆ ಸ್ವರ್ಗಾಭಿಮಾನಿಗಳು ಮಳೆ ಇತ್ಯಾದಿಗಳನ್ನು ಸೃಷ್ಟಿ ಮಾಡ್ತಾರೆ. ಆ ಕಣ್ಣೇ ಅವರ ತಂದೆ ಇದ್ದ ಹಾಗೆ. ಸೂರ್ಯ ಬೆಳಕು ಕೊಡ್ತಾನೆ, ಪೂಜೆಗೆ ಅನುಕೂಲ ಆಗಲಿ ಅಂತ ಆ ಪೂಜೆಯನ್ನು ಪರಮಾತ್ಮ ನೋಡ್ತಾನೆ. ಆಯತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಅಂತ ದೇವರ ಪೂಜೆ ಮಾಡುವಾಗ ಹೇಳ್ತೇವೆ. ಸತ್ಪತ್ರ ಗಂಧ ಪುಷ್ಪಾದೇಹಿ ಅರ್ಚಯಾಮಿ, ಗಂಧ ಪುಷ್ಪಾದಿಗಳಿಂದ ಪೂಜೆ ಮಾಡ್ತೇನೆ. ಆಯಿತಾಭ್ಯಾಂ ವಿಶಾಲಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ, ನಿನ್ನ ಕಣ್ಣಿನಿಂದ ನಾನು ಮಾಡುವ ಪೂಜೆಯನ್ನು ನೋಡು ಅಂತ ಕೇಳ್ತೀವಿ. ಈ ಪೂಜೆ ನೋಡಬೇಕು. ಪರಮಾತ್ಮ ನೋಡ್ಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ನೀರು ಬೇಕು, ಇವೆಲ್ಲ ಬೇಕು, ಬೆಳಕು ಬೇಕು, ಇದನ್ನೆಲ್ಲ ಕೊಡುವವರು ಸ್ವರ್ಗಾಭಿಮಾನಿ ದೇವತೆಗಳು ಮಳೆ ಕೊಡ್ತಾರೆ. ಸೂರ್ಯ ಬೆಳಕು ಕೊಡ್ತಾರೆ. ಅವರು ಕಣ್ಣಿಗೆ ಸೇವೆ ಮಾಡ್ತಾ ಇದ್ದಾರೆ. ಪರಮಾತ್ಮ ತನ್ನ ಶ್ರೋತ್ರದಿಂದ ದಿಕ್ಪಾಲಕರನ್ನು ಸೃಷ್ಟಿ ಮಾಡಿದ, ಚಂದ್ರನನ್ನು ಸೃಷ್ಟಿ ಮಾಡಿದ. ಅದರಿಂದ ದಿಕ್ಪಾಲಕರು ಏನ್ ಮಾಡ್ತಾರೆ? ಪರಮಾತ್ಮನ ಶ್ರೋತ್ರದ ಸೇವೆ ಮಾಡ್ತಾರೆ. ಅಂದ್ರೆ ಭಗವದ್ವಿಷಯಕ ಶಬ್ದವನ್ನು ನಮಗೆ ಶ್ರವಣ ಮಾಡಿಸ್ತಾರೆ. ಚಂದ್ರ ಏನ್ ಮಾಡ್ತಾನೆ? ದೇವ ಕಾರ್ಯಕ್ಕೋಸ್ಕರವಾಗಿ ಶುಕ್ಲ ಪಕ್ಷ, ಪಿತೃ ಕಾರ್ಯಕ್ಕೆ ಅಂದ್ರೆ ಪಿತೃಂತರ್ಯಾಮಿ ಪರಮಾತ್ಮನ ಕಾರ್ಯಕ್ಕೆ ಕೃಷ್ಣ ಪಕ್ಷ, ದೇವತಾಂತರ್ಯಾಮಿ ದೇವತಾಂತರ್ಯಾಮಿ ಪರಮಾತ್ಮನ ಆರಾಧನೆಗೆ ಶುಕ್ಲ ಪಕ್ಷ, ಅಪರ ಪಕ್ಷ ಅಂದ್ರೆ ಇದು ಪಿತೃಪಕ್ಷ, ಕೃಷ್ಣ ಪಕ್ಷ. ಅದೆಲ್ಲ ಪಿತೃಗಳಿಗೆ ವಿಶೇಷ ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ದೇವ ಕಾರ್ಯಕ್ಕೆ ವಿಶೇಷ. ಈ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ವ್ಯವಸ್ಥೆ ಮಾಡೋದು ಯಾರು? ಚಂದ್ರ. 15 ದಿವಸ ಸಂಚಾರ ಮಾಡಿ
ಹುಣ್ಣಿಮೆ ತನಕ ಶುಕ್ಲ ಪಕ್ಷ ಅಂತ ಮಾಡ್ತಾನೆ. ಆಮೇಲೆ ಕ್ಷಯ ಹೊಂದುತ್ತಾ ಕೃಷ್ಣ ಪಕ್ಷ ಅಂತ ಮಾಡ್ತಾನೆ. ಈ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ವ್ಯವಸ್ಥೆ ಮಾಡೋದು ಯಾಕೆ ಅಂತಂದ್ರೆ ದೇವಾಂತರ್ಯಾಮಿ ಪಿತರಂತರ್ಯಾಮಿ ಪರಮಾತ್ಮನ ಆರಾಧನೆಗೆ ಪುಣ್ಯ ಬರಲಿ ಅಂತ. ಯಾಕೆ? ಚಂದ್ರ ಹುಟ್ಟಿದ್ದು ಪರಮಾತ್ಮನ ಶ್ರೋತ್ರದಿಂದ, ಅವನ ಪ್ರೀತಿಗಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಮನಸ್ಸಿನಿಂದ ಹುಟ್ಟಿದ್ದು ಜಲಾಭಿಮಾನಿ ದೇವತೆಗಳು ಮತ್ತು ವರುಣ. ಜಲಾಭಿಮಾನಿ, ಎಲ್ಲ ದೇವತೆಗಳು ಜಲಾಭಿಮಾನಿ, ಅವರು ಶ್ರದ್ಧೆಯನ್ನು ಕೊಡ್ತಾರೆ. ಅವರು ಪರಮಾತ್ಮನ ಪೂಜೆಗೆ ಶ್ರದ್ಧೆ ಕೊಡುವವರು. ಅವರು ಸಜ್ಜನರಲ್ಲಿರ್ತಕ್ಕಂಥ ಭಗವಂತನ ಪೂಜೆಗೋಸ್ಕರ ಜಲಾಶಯ ನಿರ್ಮಾಣ, ಕೆರೆ ಬಾವಿ ತೋಡಿಸೋದು, ಈ ಬುದ್ಧಿ ಕೊಡುವವನು ವರುಣ. ಅದರಲ್ಲಿ ಶ್ರದ್ಧೆ ಉಂಟು ಮಾಡುವವನು ವರುಣ. ಅದು ಬೇಕಲ್ಲ. ಹೀಗೆ ಪೂಜಾ ಶ್ರದ್ಧೆ ಉಂಟು ಮಾಡೋದು ಜಲಾಭಿಮಾನಿ ದೇವತೆಗಳು, ಜಲಾಶಯ ನಿರ್ಮಾಣ ಇತ್ಯಾದಿಗಳಲ್ಲಿ ಶ್ರದ್ಧೆ ಉಂಟು ಮಾಡೋದು ವರುಣ. ಅಂತೂ ಭಗವಂತನಿಗಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಈ ಬುದ್ಧಿ ಕೊಟ್ಟು ಈ ಕೆಲಸ ಮಾಡಿಸ್ತಾರೆ. ಅಂತೂ ಪರಮಾತ್ಮನ ಅಂಗಗಳಿಂದ ಹುಟ್ಟಿದ ದೇವತೆಗಳು ಭೌತಿಕ ಪ್ರಪಂಚಗಳನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮನ ಆರಾಧನೆಗೆ ಅಂತ ತಾತ್ಪರ್ಯ. ಇದೇ ಭಗವಂತನ ಅಂಗವೈಭವ. ಅಂದ್ರೆ ಹೇಗೆ ಜಗತ್ತನ್ನು ನಾವು ಪರಮಾತ್ಮನ ಪ್ರೀತಿಗಾಗಿ ವಿನಿಯೋಗಿಸಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು 7ನೇ ಖಂಡದಲ್ಲಿ ಬಂತು. ಮೊದಲನೇ ಅಧ್ಯಾಯದ 8ನೇ ಖಂಡ, ಕೊನೆ ಖಂಡ. ಐತರೇಯೋಪನಿಷತ್ತು ಸರ್ವಶಬ್ದ ವಾಚ್ಯತ್ವವನ್ನ ವಿಷ್ಣುವಿಗೆ ಹೇಳ್ತಾ ಇತ್ತು. ವಿಷ್ಣುವೇ ಸರ್ವಶಬ್ದ ವಾಚ್ಯ. ಯಾಕೆ? ನಾನು ತಂದೆ ಇದ್ದ ಹಾಗೆ ಅಂತ ಅವನು ಪರಮಾತ್ಮ. ನಾನು ತಂದೆ ಜಗತ್ತಿಗೆ. ಅದರಿಂದ ನನ್ನ ಹೆಸರೇ ಎಲ್ರಿಗೂ ಬಂದಿರೋದು. ತಂದೆ ಆಸ್ತಿನೇ ಅಲ್ವಾ ಮಗನಿಗೆ ಬರೋದು. ಮಗನ ಆಸ್ತಿ ಅಂದ್ರೆ ಅವನದು ಮುಖ್ಯವಾಗಿ. ಒಬ್ಬ ಮಗ ಹೇಳ್ಕೊತಾನೆ, ನನ್ನ ಹತ್ರ 100 ಎಕರೆ ಭೂಮಿ ಇದೆ ಅಂತಂದ್ರೆ ಅವ್ರ ಅಪ್ಪಂದದು. ಹಾಗೆ ಬ್ರಹ್ಮ, ಇಂದ್ರ, ಚಂದ್ರ, ವರುಣ ಈ ಶಬ್ದಗಳು ನಂದು ಅಂತಂದ್ರೆ ಅರ್ಥ ಏನು? ಪರಮಾತ್ಮಂದು ಅಂತ ಅರ್ಥ. ಮಗನ ಆಸ್ತಿ ಪರಮಾತ್ಮನಿಂದಲೇ ಬಂದದ್ದು. ಅದಕ್ಕೆ ಮುಖ್ಯ ಪರಮಾತ್ಮ, ಇದು ತಂದೆನೇ. ಮಗನ ಆಸ್ತಿ ತಂದೆದ್ದೆ. ಅದರಂತೆ ಎಲ್ಲ ದೇವತೆಗಳ ಶಬ್ದ ಅದು ಪರಮಾತ್ಮಂದೇ ಶಬ್ದ, ಅವನೇ ಮೂಲ. ಈಗ ಗೌತಮ ಅಂತ ಒಬ್ಬರು ಋಷಿಗಳಿದ್ರು. ಆ ಋಷಿಗಳ ವಂಶದಲ್ಲಿ ಬಂದವರೆಲ್ಲರೂ ಗೌತಮರೇ ಹೇಳ್ಕೊತಿರ್ತಾರೆ. ಕೆಲವು ಗೌತಮ ಗೋತ್ರ ಅಂತಲೂ ಹೇಳ್ಕೊಳ್ತಾರೆ, ಗೌತಮ ಅಂತಲೂ ಹೆಸರಿಟ್ಟುಕೊಳ್ಳೋರು ಇದ್ದಾರೆ. ಕೆಲವರು ಭರದ್ವಾಜ್ ಅಂತಲೇ ಅಡ್ಡ ಹೆಸರಿಟ್ಕೊಳ್ತಾರೆ. ಯಾಕೆ? ಭರದ್ವಾಜ ಗೋತ್ರದವರು. ಕುರುಗಳು ಅಂತ ಕರೀತಾರೆ. ಕುರು ಅಂತಂದ್ರೆ ಎಲ್ಲರೂ ಕುರು ವಂಶದಲ್ಲಿ ಬಂದವರೆಲ್ಲ ಕುರು, ಯದು ವಂಶದಲ್ಲಿ ಬಂದವರೆಲ್ಲ ಯದುಗಳೇ. ಅಪ್ಪನ ಆಸ್ತಿ ಮಗಂದು. ಅದರಂತೆ ನನ್ನ ಶಬ್ದವೇನೆ ಎಲ್ರಿಗೂ ಕೊಟ್ಟಿರೋದು. ನಾನು ಮೂಲತಃ ಅವೆಲ್ಲ ಶಬ್ದ ನಂದೇ. ಅದರಿಂದ ಸರ್ವಶಬ್ದ ವಾಚ್ಯ ನಾನು ಅನ್ನೋದನ್ನ ಪರಮಾತ್ಮ ತಿಳಿಸಿದ. ಇನ್ನು 2ನೇ ಅಧ್ಯಾಯದಲ್ಲಿ ಸರ್ವಶಬ್ದವಾಚ್ಯ, ಸರ್ವ ದೇವತೆಗಳ ಶಬ್ದವಾಚ್ಯ ಪರಮಾತ್ಮ ಅನ್ನೋದಿರಲಿ, ಎಲ್ಲ ಋಷಿಗಳ ಹೆಸರು ಕೂಡ ಪರಮಾತ್ಮಂದು ಅಂತ ಒಂದು ಪ್ರಕರಣ ಶುರು ಮಾಡ್ತಾರೆ. ಋಷಿಗಳ ಹೆಸರು ಅಂದಮೇಲೆ ದೇವತೆಗಳ ಹೆಸರೆಲ್ಲ ಪರಮಾತ್ಮಂದು ಅಂತ ಏನು ಹೇಳಬೇಕು? ಈಗ ಉದಾಹರಣೆಗೆ 2ನೇ ಅಧ್ಯಾಯದ ಆರಂಭದಲ್ಲಿ ಋಷಿಗಳ ಹೆಸರು ಅಂದ್ರೆ ಋಗ್ವೇದದ 10 ಮಂಡಲ ಇದೆ. ಋಗ್ವೇದದ ಋಗ್ ಸಂಹಿತೆಯಲ್ಲಿ 10 ಮಂಡಲ. ಒಂದೊಂದು ಮಂಡಲ ಅದಕ್ಕೆ ದ್ರಷ್ಟಾರ ಋಷಿಗಳಿದ್ದಾರೆ, ಅವರಿಂದ ಹೆಸರು ಬಂದಿದೆ. ಶತರ್ಚಿ ಮಂಡಲ, ಗೃತ್ಸಮದರು. 1ನೇ ಮಂಡಲಕ್ಕೆ ಶತರ್ಚಿ, 2ನೇ ಮಂಡಲಕ್ಕೆ ಗೃತ್ಸಮದ, 3ನೇದ್ದು ವಿಶ್ವಾಮಿತ್ರ ಮಂಡಲ, ಆಮೇಲೆ ವಾಮದೇವ, ಅತ್ರಿ, ಆಮೇಲೆ ಭರದ್ವಾಜ ಮಂಡಲ, ವಸಿಷ್ಠ ಮಂಡಲ, ಪ್ರಗಾಥ, ಪಾವಮಾನಿ ಮಂಡಲ, ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂತ 10 ಮಂಡಲಗಳಿದೆ. 1ನೇ ಮಂಡಲ ಶತರ್ಚಿ ಮಂಡಲ. ಅಂದ್ರೆ ಶತರ್ಚಿ ಅಂತ ಋಷಿಗಳವರು, ಶತರ್ಚಿ ಅಂತ ಕೆಲವು ಋಷಿಗಳು. ಆದರೆ ಆ ಶತರ್ಚಿ ಅನ್ನೋ ಹೆಸರು ಆ ಋಷಿಗಳಿಗಿದೆ. ಋಗ್ ಸಂಹಿತೆ 1ನೇ ಮಂಡಲ ಶತರ್ಚಿ ಮಂಡಲ ಹೌದು. ಆದ್ರೆ ಆ ಶತರ್ಚಿ ಶಬ್ದ ಮುಖ್ಯವಾಗಿ ಪರಮಾತ್ಮಂದೇ. ಅದನ್ನು ಸಮನ್ವಯ ಮಾಡಿ ತೋರಿಸ್ತಾರೆ. ಒಂದು ರೀತಿ ಇದು ಸಮನ್ವಯಾಧ್ಯಾಯ. ಹೇಗೆ ಶತರ್ಚಿ ಶಬ್ದ ಪರಮಾತ್ಮನ ಸಮನ್ವಯ ಆಗ್ತದೆ ಅಂದ್ರೆ, ಭಗವಂತ ಪುರುಷ ದೇಹವನ್ನ ಪ್ರವೇಶ ಮಾಡಿದ ಅಂತ ಬಂತು. ಪ್ರವೇಶ ಮಾಡಿ 100 ವರ್ಷ ಇದ್ನಂತೆ ಆ ದೇಹದಲ್ಲಿ. ಶತರ್ಚಿ ಶತಂ ವರ್ಷಾಣಿ ಅಭ್ಯಾರ್ಚತ್.
ಅಂದರೆ ಆರ್ಚತ ಅಂದರೆ ಅಭ್ಯರ್ಚತ ಅಂದರೆ ಪ್ರವೇಶ ಮಾಡಿದ. ಶತಂ ವರ್ಷಾಣಿ 100 ವರ್ಷಗಳವರೆಗೆ ಅಲ್ಲೇ ಇದ್ದ. ಆದ್ರಿಂದಲೇ ಶತಾಯುಃ ಪುರುಷ ಅಂತ ಹೇಳೋದು. ಮನುಷ್ಯರಿಗೆ 100 ವರ್ಷ ಆಯುಷ್ಯ ಅಂತ. ಯಾಕೆ ಪರಮಾತ್ಮ ಒಂದೊಂದು ಶರೀರದಲ್ಲಿ 100 ವರ್ಷ ಇದ್ದಂತೆ ಪ್ರವೇಶ ಮಾಡಿ. ಆದ್ರಿಂದ ಶತಾರ್ಚಿ ಅಂತಂದ್ರೆ ಪರಮಾತ್ಮನ ಹೆಸರದು. 100 ವರ್ಷದ ತನಕ ಶರೀರದಲ್ಲಿ ಇದ್ದವನು ಅಂತ ಅರ್ಥ. ಮಧ್ಯಮ ಅಂತ ಕೆಲವು ಋಷಿಗಳಿದ್ದಾರೆ. ತನ್ನ ಉದರ ಮಧ್ಯದಲ್ಲಿ ಜಗತ್ತನ್ನು ಧರಿಸಿದ್ರಿಂದ ಪರಮಾತ್ಮನೇ ಮಧ್ಯಮ. ಆ ಹೆಸರು ಬೇರೆ ಋಷಿಗಳಿಗೆ ಬಂತಷ್ಟೇನೆ. ಗೃತ್ಸಮದ ಅಂತ ಒಬ್ಬ ಋಷಿಗಳಿದ್ದಾರೆ. ಅವರು ವೇದದ ಇದಕ್ಕೆ ಅವರು ದ್ರಷ್ಟಾರ್ರಿ. ಏನರ್ಥ ಗೃತ್ಸಮದ ಅಂತ? ಪರಮಾತ್ಮನ ಹೆಸರು. ಗೃತ್ಸ ಮದ. ಗೃತ್ಸ ಅಂತಂದ್ರೆ ಸ ಅಂದ್ರೆ ಸಾರ, ಗೃತ ಅಂದ್ರೆ ಗ್ರಹಣ. ಸಾರವನ್ನ ಗ್ರಹಣ ಮಾಡತಕ್ಕಂಥವನು. ಊಟ ಮಾಡಿದಾಗ ಅದರ ಸಾರ ಗ್ರಹಣ ಮಾಡುವ ಪ್ರಾಣದೇವರು, ಪ್ರಾಣಾಂತರ್ಯಾಮಿ ಪರಮಾತ್ಮ, ಅವನು ಗೃತ್ಸ. ಯಾಕೆ? ಸಾರಭೋಕ್ತ, ಸಾರವನ್ನ ಗ್ರಹಣ ಮಾಡುವವನು. ಇನ್ನು ಮದ ಅಂದ್ರೆ ಅಪಾನ, ಅಪಾನಾಂತರ್ಯಾಮಿ ಪರಮಾತ್ಮ, ಅವನು ಮದ. ಗೃತ್ಸ ಮದ. ಯಾಕೆ ಮದ? ಮದ ಅಂದ್ರೆ ಸಂತೋಷ ಅಂತ ಅರ್ಥ. ಮದ ಅಂದ್ರೆ ಸಂತೋಷ. ಅಪಾನ ನಾಮಕ ವಾಯುದೇವರು ಮಲಮೂತ್ರ ವಿಸರ್ಜನೆ ಮಾಡಿಸೋದ್ರ ಮೂಲಕ ನಮಗೆ ಸಂತೋಷ ಉಂಟು ಮಾಡ್ತಾರೆ. ಒಬ್ಬನಿಗೆ ಮಲಮೂತ್ರ ವಿಸರ್ಜನೆ ಆಗಲಿಲ್ಲ ಅಂತಂದ್ರೆ ಮನಸ್ಸಿಗೆ ಕಸಿವಿಸಿ. ಮಲಮೂತ್ರ ಬಂಧನ ಆಯ್ತು ಅಂದ್ರೆ ಏನು ತಿನ್ಲಿಕ್ಕೂ ಮನಸ್ಸಿಲ್ಲ, ಯಾವುದಕ್ಕೂ ಇದಿಲ್ಲ, ಸಂತೋಷವೇ ಇರೋದಿಲ್ಲ. ಮಲಮೂತ್ರ ವಿಸರ್ಜನೆ ಆಗ್ಬೇಕು. ಆ ವಿಸರ್ಜನೆ ಮಾಡಿಸಿ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಅಂತ ಉಂಟು ಮಾಡೋರು ಯಾರು? ಅಪಾನ, ಅವನ ಅಂತರ್ಯಾಮಿ ಪರಮಾತ್ಮ. ಆದ್ರಿಂದ ಅವನಿಗೆ ಮದ ಅಂತ ಹೆಸರು. ಮದ ಅಂದ್ರೆ ಸಂತೋಷ ಉಂಟು ಮಾಡುವ. ನಿಜವಾದ ಸಂತೋಷ ತಿನ್ನೋದ್ರಿಂದ ಆಗೋದಲ್ಲ, ತಿಂದದ್ದು ಹೊರಗೆ ಹೋದಾಗ್ಲೇ ಸಂತೋಷ ಆಗೋದು. ಅದು ಹೊರಗೆ ಹೋಗಿ ಒಳಗಡೆನೆ ಕೂತು ಬಿಟ್ರೆ ಬಹಳ ಕಷ್ಟ ಆಗ್ತದೆ, ದುಃಖ ಆಗ್ತದೆ. ಅದರಿಂದ ಮದ ಅಂತ ಅಪಾನಾಂತರ್ಯಾಮಿ ಪರಮಾತ್ಮನಿಗೆ ಹೆಸರು. ಗೃತ್ಸ ಅಂದ್ರೆ ಸಾರಗ್ರಹಣ ಮಾಡತಕ್ಕಂಥ ಪ್ರಾಣಾಂತರ್ಯಾಮಿ ಪರಮಾತ್ಮ. ಆದ್ರಿಂದ ಗೃತ್ಸ ಮದ ಅಂದ್ರೆ ಪರಮಾತ್ಮ. ವಿಶ್ವಾಮಿತ್ರ ಮಂಡಲ ಅಂತಿದೆ. ವಿಶ್ವಾಮಿತ್ರರು ದ್ರಷ್ಟಾರರು. ವಿಶ್ವಾಮಿತ್ರನ ಹೆಸರು ಪರಮಾತ್ಮಂದೇ. ಯಾಕೆ? ಇಡೀ ವಿಶ್ವವೇ ಪರಮಾತ್ಮನಿಗೆ ಮಿತ್ರ. ಸಮಸ್ತ ಪ್ರಪಂಚವು ಪರಮಾತ್ಮನಿಗೆ ಮಿತ್ರವೇ. ಶತ್ರು ಅಂತ ಯಾರನ್ನು ಕರಿತೇವೆ ಹೇಳಿ? ಯಾರನ್ನು ಶತ್ರು ಅಂತ ಕರಿತೇವೆ? ಯಾರು ನಮಗೆ ಅಪಾಯ ಮಾಡ್ತಾರೋ ಅವರು ಶತ್ರು. ಯಾರು ಅಪಾಯ ಮಾಡ್ತಾರೋ ಅವರು ಶತ್ರು. ಯಾರೂ ಪರಮಾತ್ಮನಿಗೆ ಅಪಾಯ ಉಂಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಭಗವಂತನಿಗೆ ಏನಾದರೂ ಅಪಾಯ ಮಾಡ್ಯಾರ? ಆದ್ರಿಂದ ಯಾರೂ ಅಪಾಯ ಮಾಡೋದಿಲ್ಲ. ಆದ್ರಿಂದ ಎಲ್ಲೂ ಮಿತ್ರ ಅಂತಲೇ ಅರ್ಥ. ಹಾಗಾಗಿ ಪರಮಾತ್ಮ ವಿಶ್ವಾಮಿತ್ರ ಅಂದ್ರೆ ವಿಶ್ವವೇ ಅವನಿಗೆ ಮಿತ್ರ ಆಗಿದೆ. ಅಂದ್ರೆ ಅಲ್ಲ, ಮನಸ್ಸಿನಲ್ಲಿ ಇದ್ದಿದ್ದಿರ್ಬೋದು, ಆದ್ರೆ ದೈಹಿಕವಾಗಿ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರೇನ್ ಸೇರಿದ್ರು ಪರಮಾತ್ಮನಿಗೆ ಏನ್ ಮಾಡಿದ್ರು? ಏನೂ ಮಾಡ್ಲಿಲ್ಲ. ವಾಮದೇವ ಅಂತಲೂ ಪರಮಾತ್ಮನಿಗೆ ಹೆಸರು. ವಾಮ ಇತಿ ದೇವ ಅಬ್ರುವನ್. ಎಲ್ಲಾ ದೇವತೆಗಳು ಪರಮಾತ್ಮನನ್ನ ವಾಮ ಅಂತ ಕರೆದ್ರಂತೆ. ವಾಮ ಅಂತ ಕರೆದು ಅಂದ್ರೆ ಭಗವಂತನು ಸುಂದರ. ವಾಮ ಅಂದ್ರೆ ಸುಂದರ ಅಂತ ಅರ್ಥ. ಆದ್ರಿಂದ ಪರಮಾತ್ಮನಿಗೆ ವಾಮದೇವ ಅಂತ ಹೆಸರು ಬಂತು. ನಾವು ಜಗತ್ತಿನಲ್ಲಿ ಯಾರ್ಯಾರಿದ್ದೀವಿ ಎಲ್ಲರಿಗಿಂತ ಸುಂದರ ಪರಮಾತ್ಮ. ಆದ್ರಿಂದ ಅವನು ವಾಮದೇವ ಅಂತ ಹೆಸರಾದ. ವಾಮದೇವ ಅಂತ ಬೇರೆ ಋಷಿಗಳಿಗೆ ಆ ಹೆಸರು ಅವರಿಗೆ ಬಂತು ಅಷ್ಟೇ. ವಾಮದೇವ ಮಂಡಲ ಅಂತ ಬಂತು. ಅತ್ರಿ, ಅತ್ರಿ ಅಂತಂದ್ರು ಪರಮಾತ್ಮನೇ. ಋಷಿಗಳಿದ್ದಾರೆ ಒಬ್ರು ಅತ್ರಿ ಋಷಿಗಳು ಅಂತ. ಪರಮಾತ್ಮನಿಗೆ ಹೆಸರು ಮೂಲತಃ. ಯಾಕೆ ಅಂದ್ರೆ ಅತ್ರಿ ಅಂದ್ರೆ ಏನು? ಅತ್ರಾಯತ ಇತಿ ಅತ್ರಿಹಿ, ಕಾಪಾಡುವವನು ಅಂತ ಅರ್ಥ. ಪಾಪ ನಮ್ಮನ್ನ ಏನ್ ಮಾಡಿಬಿಡ್ತಿತ್ತೋ ಏನೋ, ನಾವು ಮಾಡಿದ ಪಾಪ ಅಂಥದ್ದು. ಆದ್ರೆ ಆ ಹರಿಸ್ಮರಣೆ ಇತ್ಯಾದಿಗಳು ಮಾಡೋದ್ರಿಂದ ಆ ಪಾಪ ಏನೂ ಮಾಡದಂತೆ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಪರಮಾತ್ಮ. ನಾವು ಮಾಡಿದ ಪಾಪಗಳನ್ನು ಪರಿಹರಿಸಿ ಅದನ್ನು ದೂರ ಮಾಡಿ ನಮ್ಮನ್ನು ಕಾಪಾಡ್ತಾ. ಆದ್ದರಿಂದ ಅತ್ರಿ ಅಂದ್ರೆ ಅತ್ರಾಯತ, ಕಾಪಾಡಿದ. ಆದ್ದರಿಂದ ಅತ್ರಿ. ಭರದ್ವಾಜ ಅಂತೂ ಪರಮಾತ್ಮನಿಗೆ ಹೆಸರು.
ವಾಜ ಅಂದ್ರೆ ಜೀವರು, ಭರತ್ ಅಂದ್ರೆ ಧರಿಸಿದವನು, ಎಲ್ಲ ಜೀವರನ್ನು ಧರಿಸಿದವನು ಪರಮಾತ್ಮ. ಆದ್ರಿಂದ ಅವನು ಭರದ್ವಾಜ ಅಂತ. ಭರತ್ ವಾಜ, ವಾಜ ಅಂದ್ರೆ ಜೀವರು. ಹೀಗೆ ಋಷಿಗಳ ಹೆಸರೆಲ್ಲ ಪರಮಾತ್ಮಂದೇ. ವಸಿಷ್ಠ, ವಸಿಷ್ಠ ಅಂದ್ರೇನು? ವಸಿ ಅಂದ್ರೆ ವಾಸ ಮಾಡುವವರು. ವಾಸ ಮಾಡತಕ್ಕಂಥ ನಮ್ಮಲ್ಲಿ ಎಲ್ಲರಲ್ಲಿಯೂ ಕೂಡ ಉತ್ತಮನಾದ್ರಿಂದ ಅವನು ವಸಿಷ್ಠ. ಗರಿಷ್ಠ ಅಂತೀವಿ, ಬಹಳ ಭಾರ ಇದ್ರೆ ಗರಿಷ್ಠ. ಹಾಗೆ ವಸಿಷ್ಠ ಅಂತಂದ್ರೆ ವಾಸ ಮಾಡುವವರಲ್ಲಿ ಅತ್ಯಂತ ಉತ್ತಮನಾಗಿದ್ದಾನೆ. ಆದ್ರಿಂದ ಪರಮಾತ್ಮ ವಸಿಷ್ಠ. ಆ ಹೆಸರು ಇವರಿಗೆ ಬಂತು. ಪ್ರಗಾಥರು ಅಂತಿದೆ, ಪ್ರಗಾಥ ಮಂಡಲ ಅಂತ. ಪ್ರಗಾಥರು ಅಂದ್ರೆ ಅದು ಪರಮಾತ್ಮನ ಹೆಸರೇ. ಎಲ್ರಿಗೂ ಶಾಸ್ತ್ರವನ್ನು ಉಪದೇಶ ಮಾಡಿದವನು ಪರಮಾತ್ಮನಾದ್ರಿಂದ ಅವನೇ ಪ್ರಗಾಥ. ಪ್ರಗಾಥ ಅಂದ್ರೆ ಎಲ್ಲ ಶಾಸ್ತ್ರ ಉಪದೇಶ ಮಾಡಿದವನು ಅಂತ ಅರ್ಥ. ಪಾವಮಾನಿ ಮಂಡಲ ಅಂತ ಬರ್ತದೆ ಕೊನೆಗೆ 9. ಆ ಪಾವಮಾನಿ ಮಂಡಲ ಅಂತಂದ್ರೆ, ಪಾವಮಾನಿ ಅಂತಂದ್ರು ವಾಯು ಪರಮಾತ್ಮನ ಹೆಸರೇ. ಯಾಕೆ? ಪಾವಮಾನ ಅಂದ್ರೇನು? ಪವಿತ್ರಗೊಳಿಸೋದು ಅಂತ ಅರ್ಥ. ಇಡೀ ಜಗತ್ತನ್ನ ಪವಿತ್ರಗೊಳಿಸ್ತಾನೆ ಪರಮಾತ್ಮ, ಸಜ್ಜನರನ್ನ, ಸ್ತೋತ್ರ ಮಾಡಿದವರನ್ನ, ನಾಮಕೀರ್ತನೆ ಮಾಡಿದವರನ್ನ. ಆದ್ರಿಂದ ಅವನೇ ಪಾವಮಾನಿ. ಕೊನೆಗೆ ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂತ ಉಂಟು. ಕ್ಷುದ್ರ ಸೂಕ್ತ, ಮಹಾಸೂಕ್ತ ಅಂದ್ರೂ ಪರಮಾತ್ಮನೇ. ಯಾಕೆ? ಕ್ಷುದ್ರರಲ್ಲಿಯೂ ನಾನಿರ್ತೇನೆ, ಮಹಾತ್ಮರಲ್ಲಿಯೂ ನಾನಿದ್ದೇನೆ ಅಂತ ಪರಮಾತ್ಮ ಹೇಳಿದ. ಅದರಿಂದ ಅವನೇ ಕ್ಷುದ್ರ ಸೂಕ್ತ, ಅವನೇ ಮಹಾಸೂಕ್ತ. ಕ್ಷುದ್ರ ಸೂಕ್ತ ಅಂದ್ರೆ ಕ್ಷುದ್ರರಲ್ಲಿಯೂ ಇದ್ದಾನೆ ಪರಮಾತ್ಮ. ಅಣು ರೇಣು ತೃಣ ಕಾಷ್ಟಗಳಲ್ಲಿ ಇದ್ದಾನೆ. ಕ್ಷುದ್ರರಲ್ಲಿ ಇದ್ದೇನೆ ಅಂತ ಸೂಕ್ತ ಹೇಳಿದ್ರಿಂದ ಕ್ಷುದ್ರ ಸೂಕ್ತ ಆದ. ಮಹಾತ್ಮರಲ್ಲಿದ್ದೇನೆ ಅಂತ ಹೇಳಿದ್ರಿಂದ ಮಹಾಸೂಕ್ತ ಅಂತ ಅನಿಸ್ಕೊಂಡ. ಇನ್ನು ಸೂಕ್ತ, ಋಕ್, ಅರ್ಧರ್ಚ, ಪದ, ಅಕ್ಷರ ಅಂತೆಲ್ಲ ಇದೆ. ಅದು ಪರಮಾತ್ಮನ ಹೆಸರೇ. ನಾವು ಸುಮ್ಮನೆ ಅಗ್ನಿ ಸೂಕ್ತ, ವಾಯು ಸೂಕ್ತ, ಬಳಿತ ಸೂಕ್ತ ಅಂತ. ಸೂಕ್ತ ಅಂದ್ರೆ ಏನು? ಪರಮಾತ್ಮನ ಹೆಸರೇ. ಯಾಕೆ? ಅವನು ಸೂಕ್ತಿಗಳನ್ನ ಮಾಡಿದವನು. ಸೂಕ್ತಿ, ಸುಷ್ಟು ಉಕ್ತಿ, ಒಳ್ಳೆ ಸೂಕ್ತಿಗಳನ್ನ ಹೇಳಿದ್ದಾನೆ. ಭಾಗವತ, ಭಾರತ, ರಾಮಾಯಣ, ಇದು ಮೂಲ ರಾಮಾಯಣ, ಆಮೇಲೆ 18 ಪುರಾಣ, ಇವೇ ಸೂಕ್ತಿಗಳು. ಅಂಥ ಸೂಕ್ತಿಗಳನ್ನ ಹೇಳಿದ್ರಿಂದ ಅವನು ಸೂಕ್ತ. ಋಕ್, ಋಕ್ ಅಂತ ಬರ್ತದೆ. ಋಕ್ ಅಂದ್ರೆ ಪರಮಾತ್ಮನೇ. ಋಕ್ ಅಂದ್ರೆ ಏನು? ರಿಚ್ಛತಿ. ರಿಚ್ಛತಿ ಅಂದ್ರೆ ಹೋಗೋದು, ದೂರ ಹೋಗೋದು. ಮರಣಕಾಲದಲ್ಲಿ ಜೀವರಿಂದ ಒಂದು ಅಂಶದಿಂದ ದೂರ ಸರಿತಾನೆ. ಆದ್ರಿಂದ ಅವನು ಋಕ್ ಅಂತ ಅವನಿಗೆ ಹೆಸರು. ಅದನ್ನ ನಾವು ಸೂಕ್ತದಲ್ಲಿ ಬರುವ ಆ ಮಂತ್ರಕ್ಕೆ ಋಕ್ ಅಂತ ಕರಿತೀವಿ. ಋಕ್ ಅಂದ್ರೆ ಪರಮಾತ್ಮ. ಏನು? ಮರಣಕಾಲದಲ್ಲಿ ಜೀವರಿಂದ ರಿಚ್ಛತಿ, ದೂರ ಸರಿತಾನೆ, ಆದ್ರಿಂದ ಋಕ್. ಅರ್ಧರ್ಚ ಅಂದ್ರೆ, ಅರ್ಧ ಅಂದ್ರೆ ಶರೀರ. ಜೀವನಲ್ಲಿ ಶರೀರ ಮತ್ತು ಜೀವ ಸೇರಿ ಒಂದು ಅರ್ಧ ಭಾಗ ಅಂದ್ರೆ ಶರೀರ. ಶರೀರದಿಂದ ಬಿಟ್ಟು ಹೋಗ್ತಾನಾದ್ರಿಂದ ಅರ್ಧರ್ಚ. ಪದ, ಪದ ಅಂದ್ರೆ ಏನು? ಜನನ ಕಾಲದಲ್ಲಿ ಮತ್ತೆ ಜೀವರೊಳಗೆ ಪ್ರವೇಶ ಮಾಡ್ತಾನೆ. ಜನರೊಳಗಿದ್ದು ತಾ ಜನಿಸುವ, ಜನರೊಳಗಿದ್ದು ಪುನಃ ತಾನು ಪ್ರವೇಶ ಮಾಡ್ತಾನೆ ಜೀವರನ್ನ. ಆದ್ರಿಂದ ಪದ ಅಂತ ಹೆಸರು. ಪದ ಅಂದ್ರೆ ಪ್ರವೇಶ ಮಾಡೋದು. ಅಕ್ಷರ ಅಂದ್ರೂ ಪರಮಾತ್ಮನೇ. ಅಕ್ಷರ ಅಂದ್ರೆ ಯಾಕೆ ಪರಮಾತ್ಮ? ಅಧಿಕಂ ಕ್ಷರತಿ. ಅಂದ್ರೆ ಅಧಿಕ, ಕ್ಷರ ಅಂದ್ರೆ ಕ್ಷರದಾನೆ ಅಂತ ಧಾತು. ಕ್ಷರದಾನೆ, ಅಧಿಕವಾಗಿ ದಾನ ಮಾಡ್ತಾನೆ. ನಾವು ಅವನನ್ನು ಸ್ತೋತ್ರ ಮಾಡೋದು ಕಡಿಮೆ, ಅವನು ಕೊಡೋದು ಜಾಸ್ತಿ. ನಿಜವಾಗಿ ನಾವು ಅವನಿಗೆ ಮಾಡೋದು ಕಡಿಮೆ, ಅವನು ನಮಗೆ ಕೊಡೋದು ಜಾಸ್ತಿ. ಆದ್ರಿಂದ ಅಕ್ಷರ, ಅಕ್ಷರ, ಅಧಿಕವಾಗಿ. ಕ್ಷರ ಅಂದ್ರೆ ಕ್ಷರದಾನೆ ಅಂತ ಧಾತು ಇಟ್ಕೋಬೇಕು. ಅದನ್ನ ಇಟ್ಕೊಂಡಾಗ ಕ್ಷರ ಸಂತತ ದಾನಯೋಹೋ ಅಂತಿದೆ, ದಾನಾರ್ಥಕ. ಅಭೀಷ್ಟವನ್ನ ದಾನ ಮಾಡ್ತಾನೆ, ಆದ್ರಿಂದ ಅಕ್ಷರ. ಹೀಗೆ ಋಷಿಗಳ ಹೆಸರು, ಸೂಕ್ತ, ಸೂಕ್ತದಲ್ಲಿ ಬರುವಂಥ ಋಕ್, ಪದ, ಅಕ್ಷರ ಎಲ್ಲವೂ ಪರಮಾತ್ಮನ ನಾಮಗಳೇ. ಇಷ್ಟು ಮಾತ್ರ ಏನು ಹೇಳೋದು? ಸಮುದ್ರದ ಘೋಷ ಅದು ಪರಮಾತ್ಮನ ಮಹಿಮೆನೇ ಹೇಳೋದು. ಸಮುದ್ರ ಏನ್ ಮಾಡ್ತದೆ? ಭೋರ್ಗರಿತದೆ. ಆವಾಗ ಹುಮ್ ಅಂತ ಒಂದು ಶಬ್ದ ಬರ್ತದೆ. ಆ ಭೋರ್ಗರಿಯೋ ಶಬ್ದ, ಆ ಶಬ್ದ ಏನು ಗುಣ ಹೇಳ್ತದೆ ಅಂದ್ರೆ, ಎಲ್ಲರನ್ನೂ ಗೆಲ್ಲುವ ಶಕ್ತಿ ಪರಮಾತ್ಮನಿಗಿದೆ ಅಂತ ಸಮುದ್ರ ಹೇಳ್ತದಂತೆ. ಮೋಡ ಗುಡುಗಿದಾಗ ಅದರಿಂದ ಅಭಿವ್ಯಕ್ತ ಆಗೋದು ಓಂಕಾರ. ಆ ಮೋಡದ ಗುಡುಗೆ ಏನ್ ಹೇಳ್ತದೆ ಅಂತಂದ್ರೆ,
ಪರಮಾತ್ಮನು ಸರ್ವಾಧಿಕ ಅಂತನ್ನೋದನ್ನ ಮೂಢ ಹೇಳ್ತದೆ. ನಗಾರಿ ಬಾರಿಸಿದಾಗ ಆ ನಗಾರಿ ಕೊಡುವಂತಹ ಧ್ವನಿ ಅದೇನು ಹೇಳ್ತದೆ ಅಂದ್ರೆ ಪರಮಾತ್ಮ ಔದಾರ್ಯ ಗುಣವುಳ್ಳವನು ಅಂತ ನಗಾರಿ ಹೇಳ್ತದೆ. ಗಂಟೆ ಬಾರಿಸಿದಾಗ ಎಲ್ಲರೂ ಕೂಡ ಪರಮಾತ್ಮನಿಗಿಂತ ಕಡಿಮೆ, ಎಲ್ಲರೂ ಅವನ ದಾಸರು ಅನ್ನೋದನ್ನ ಗಂಟೆ ಹೇಳ್ತದೆ. ನಾಗಸ್ವರ ಇಂಥ ಧ್ವನಿಗಳು ಪರಮಾತ್ಮ ಬಹಳ ಉನ್ನತ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ತದೆ. ಶ್ವಾಸೋಚ್ಛ್ವಾಸ ಮಾಡುವಾಗ ಬರುವ ಶಬ್ದ, ಆ ಧ್ವನಿ ಶ್ವಾಸೋಚ್ಛ್ವಾಸ ಒಂದೇ ರೀತಿ ಇರ್ತದೆ. ಆ ಮಂದ್ರಸ್ವರ ಅಂತಾರೆ. ಅದು ಭಗವಂತ ಯಾವಾಗಲೂ ಏಕರೂಪನಾಗಿರ್ತಾನೆ, ಅವನಲ್ಲಿ ಏರಿಳಿತಗಳಿಲ್ಲ, ಉಬ್ಬು ಕುಗ್ಗುಗಳಿಲ್ಲ, ಇದನ್ನು ಹೇಳ್ತದೆ. ಹೀಗೆ ಧ್ವನಿಗಳು ಕೂಡ ಪರಮಾತ್ಮನ್ನೇ ಹೇಳೋ. ಅಂದಮೇಲೆ ಇನ್ನು ವೇದದಲ್ಲಿ ಬರೋ ಶಬ್ದ, ಪಕ್ಷಿ ಪ್ರಾಣಿಗಳ ವಾಚಕವಾದ ಶಬ್ದ ಎಲ್ಲವೂ ಪರಮಾತ್ಮನ್ನೇ ಹೇಳೋದು. ಬೆಕ್ಕಿಗೆ ಸಂಸ್ಕೃತದಲ್ಲಿ ಮಾರ್ಜಾರ ಅಂತಾರೆ. ಮಾರ್ಜಾರ ಅಂದ್ರೆ ಬೆಕ್ಕು. ಪರಮಾತ್ಮನಿಗೂ ಅದೇ ಹೆಸರು, ಮಾರ್ಜಾರ ಅಂತ. ಆ ಹೆಸರೇ ಬೆಕ್ಕಿಗೆ ಬಂದಿರೋದು. ಏನು ಮಾರ್ಜಾರ ಅಂದ್ರೆ? ಮಾರ್ಜಾರ ಅಂತಂದ್ರೆ ಮಾರ್ ಜಾರ. ಮಾರ್ ಅಂದ್ರೆ ಕೊಲ್ಲೋದು, ಜಾರ ಅಂದ್ರೆ ಜೀರ್ಣ ಮಾಡ್ಕೊಳ್ಳುವವನು. ಎಲ್ಲರನ್ನು ಕೊಂದು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅಷ್ಟನ್ನು ಜೀರ್ಣ ಮಾಡ್ಕೋತಾನೆ ಪರಮಾತ್ಮ. ಅದರಿಂದ ಮಾರಯಿತ್ವ ಜರಯತಿ, ಹೀಗೆ ಮಾರ್ಜಾರ ಅಂತಂದ್ರೆ ಮಾರಯಿತ್ವ. ಮಾರಯಿತ್ವ ಕೊಲ್ಲೋದು ಅಂದ್ರೆ ಏನು? ಹೊಟ್ಟೆ ಒಳಗೆ ಇಟ್ಕೋತಾನೆ, ತಿನ್ನೋದು ಅಂತ ಅರ್ಥ. ಜರಯತಿ ಮತ್ತು ಜೀರ್ಣನೂ ಮಾಡ್ಕೋತಾನೆ, ಆದ್ರಿಂದ ಮಾರ್ಜಾರ. ಮೂಷಕ ಅಂದ್ರೆ ಇಲಿ, ಅದು ಪರಮಾತ್ಮನ ಹೆಸರೇ ಮೂಷಕ ಅಂತ. ಯಾಕೆ? ಪಾಪಗಳನ್ನ ಕದೀತಾನೆ ಅಷ್ಟೆ. ಬರೀ ಬೆಣ್ಣೆ ಕದ್ದದ್ರಿಂದ ಅಂತ ಪಾಪ ಕದೀತಾನೆ, ಆದ್ರಿಂದ ಮೂಷಕ. ಮೋಷಣ ಅಂದ್ರೆ ಕಳ್ಳತನ, ಪಾಪವನ್ನ ಪರಿಹರಿಸೋದ್ರಿಂದ ಮೂಷಕ. ವೃಷ ಅಂದ್ರೆ ಎತ್ತು. ವೃಷ ಅಂದ್ರೆ ಭಕ್ತರಿಗೆ ಅಭೀಷ್ಟವನ್ನ ವರ್ಷಣ ಸುರಿಸೋದು, ಮಳೆ ಸುರಿಸಿದಂತೆ ಸುರಿಸ್ತಾನೆ, ಆದ್ರಿಂದ ವೃಷ. ವಲ್ಲಿ ಅಂತಿದೆ, ವಲ್ಲಿ ಅಂದ್ರೆ ಬಳ್ಳಿ. ವಲ್ಲಿ ಅದು ಪರಮಾತ್ಮನಿಗೆ ಹೆಸರು. ವಲ್ಲಿಯೇ ಹೋಗಿ ಬಳ್ಳಿ ಆಗಿರೋದು ಕನ್ನಡದಲ್ಲಿ. ಸಂಸ್ಕೃತದಲ್ಲಿ ವಲ್ಲಿ ಅಂದ್ರೆ ಏನು? ಸುತ್ತುವರಿಯೋದು ಅಂತ ಅರ್ಥ. ಒಂದು ದೊಡ್ಡ ಮರಕ್ಕೆ ಸುತ್ತ ಹಾಕೊಂಡು ಹೋಗ್ತದೆ ಬಳ್ಳಿ. ಹಾಗೆ ಇಡೀ ಜಗತ್ತನ್ನು ಸುತ್ತ ಹಾಕಿದ್ದಾನೆ ಪರಮಾತ್ಮ. ಇಡೀ ಜಗತ್ತನ್ನು ಸುತ್ತಲೂ ವ್ಯಾಪಿಸಿದ್ದಾನೆ, ಆದ್ರಿಂದ ವಲ್ಲಿ. ತೃಣ ಹುಲ್ಲು. ತೃಣ ಅಂದ್ರೆ ಹುಲ್ಲು, ಅದು ಪರಮಾತ್ಮನ ಹೆಸರೇ ತೃಣ ಅಂದ್ರೆ. ಯಾಕೆ? ತಾರಣಾತ್. ಹುಲ್ಲಿದ್ರೆ ಸುಲಭವಾಗಿ ದಾಟ್ತೀವಿ ನಾವು, ದೊಡ್ಡ ಮರ ಬಿದ್ದಿದ್ರೆ ದಾಟ್ಲಿಕ್ಕೆ ಆಗಲ್ಲ. ಆದ್ರಿಂದ ತೃಣ ಅಂದ್ರೆ ದಾಟಿಸೋನು, ಸಂಸಾರ ಸಾಗರವನ್ನ ದಾಟಿಸೋನು, ಆದ್ರಿಂದ ತೃಣ. ಹೀಗೆ ಪರಮಾತ್ಮ ಸರ್ವಶಬ್ದ ವಾಚ್ಯನಾಗಿದ್ದಾನೆ ಅಂತ ದ್ವಿತೀಯಾಧ್ಯಾಯದ ಮೊದಲನೇ ಖಂಡದಲ್ಲಿ ಈ ವಿಷಯ ಬಂದಿದೆ. ಆದ್ರಿಂದಲೇ ಬೃಹತಿ ಸಹಸ್ರವೂ ಕೂಡ ನೋಡುವಾಗ ಅದು ಇಂದ್ರನ ಸ್ತೋತ್ರ ಅಂತ ಹೀಗೆಲ್ಲ ಅನಿಸಿದ್ರು ಅದು ಪರಮಾತ್ಮ ಪರನೇ ಅಂತ ಪ್ರಾಸಂಗಿಕವಾಗಿ ಈಗ ಬೃಹತಿ ಸಹಸ್ರದ ವಿಚಾರ ಬಂತು. ಬೃಹತಿ ಸಹಸ್ರ 1000 ಮಂತ್ರ, ಅದು ಕೂಡ ಭಗವಂತನ ಮಹಿಮೆಯನ್ನೇ ಹೇಳೋದು. ಉಕ್ತನಾಮಕನಾದ ಪರಮಾತ್ಮನ ಮಹಿಮೆನೇ ಹೊರತು ಬೇರೆ ದೇವತೆಗಳನ್ನ ಹೊಗಳುವಂತಹದ್ದಲ್ಲ ಅಂತ ಹೇಳಿ ಆ ಬೃಹತಿ ಸಹಸ್ರದ ಇತಿಹಾಸವನ್ನ ಮುಂದೆ ತಿಳಿಸ್ತಾ ಇದ್ದಾರೆ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಮುಂದುವರಿಸ್ತಾರೆ. ಕೃಷ್ಣಾರ್ಪಣ. ಪರಮ ಪೂಜ್ಯ ಶ್ರೀ ಶ್ರೀಪಾದರಿಗೆ ಎಲ್ಲ ಭಕ್ತರ ಪರ ನಮಸ್ಕಾರಗಳು. ಎಷ್ಟು ತಿಳಿಯಾಗಿ ನಮಗೆ ಐತರ ಉಪನಿಷತ್ತನ 1ನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ ಸಾರ ಉಕ್ತ ಎಂಬುದು ಸರ್ವಶಬ್ದ ವಾಚ್ಯ ಎಂಬುದು ಮುಖ್ಯವಾಗಿ ವಾಯುದೇವರು ಮತ್ತು ಭಗವಂತ ನಮ್ಮ ಕಿವಿಯಲ್ಲಿ ಪ್ರವೇಶ ಮಾಡಿ ನಮ್ಗೆ ಅನುಗ್ರಹ ಮಾಡುದು. ಗುರುಗಳ ಅನುಗ್ರಹದಿಂದ ನಮ್ಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಭಗವಂತ ಮತ್ತು ವಾಯುದೇವರು ಪ್ರವೇಶ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಶ್ರೀ ಶ್ರೀಪಾದರಿಗೆ ಎಲ್ಲ ಭಕ್ತರ ಪರವಾಗಿ ಅನಂತಾಂತ ನಮಸ್ಕಾರ ಸಮರ್ಪಣೆ ಮಾಡ್ತಾ ಈ ಉಪನಿಷತ್ತಿನ ಮುಂದೆ ನಡೀತದೆ. ಈಗ ಶ್ರೀ ಶ್ರೀಪಾದರಿಗೆ ಮತ್ತೆ ಧನ್ಯವಾದಗಳನ್ನ ಮತ್ತು ಸಮರ್ಪಣೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮ ಕೃಷ್ಣ ಸ್ವಾಮಿ ಆಮೇಲೆ ಮಾಡ್ತೀನಿ ಸರ್. ಎಲ್ಲ ಭಕ್ತರಿಗೆ ನಮಸ್ಕಾರಗಳು. ಶ್ರೀಪಾದರು
ಅವರ ಟೈಮ್ ಅವೈಲಬಿಲಿಟಿ ನೋಡಿಕೊಂಡು ಮತ್ತೆ ಮುಂದಿನ ಈ ಉಪನಿಷತ್ತಿನ ಈ ಪಾಠ ಅಂತಾನೆ ಹೇಳ್ಬೋದು, ಮತ್ತೆ ಇದರ ಸಾರ ಅದನ್ನ ತಿಳಿಸ್ಕೊಡ್ತೀನಿ. ಪ್ಲೀಸ್ ಲುಕ್ ಫಾರ್ವರ್ಡ್ ಫಾರ್ ಮೈ ಇಮೇಲ್ಸ್. ಹರೇ ಶ್ರೀನಿವಾಸ. ನಮಸ್ಕಾರ ಎಲ್ರಿಗೂ. ಹರೇ ಶ್ರೀನಿವಾಸ. ನಮಸ್ಕಾರ. ಧನ್ಯವಾದ. ಹರೇ ಶ್ರೀನಿವಾಸ. ನಮಸ್ಕಾರ. ಧನ್ಯವಾದ ಬಾಲು ಅವರೇ. ಹರೇ ಶ್ರೀನಿವಾಸ. ಧನ್ಯವಾದ ಬಾಲು ಅವರೇ. ನಮಸ್ಕಾರ. ಹರೇ ಶ್ರೀನಿವಾಸ.